ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ಸ್ವಲ್ಪ ಮೈಸೂರಿಗೆ ಹೋಗೋದು ಪ್ಲ್ಯಾನ್ ಇದೆ, ಹಾಗಾಗಿ ಹೊರಡ್ತಾ ಇದ್ವಿ. ಮತ್ತು ಫಸ್ಟ್ ಟೈಮು ಅವಿನೂ ಕೂಡ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾ ಇರೋದು. ಹಾಗೆ ಮಧ್ಯಾಹ್ನಕ್ಕೆ ಊಟನ ಅವಿ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಅವಿ ಕರ್ಕೊಂಡು ಹೋಗಿಲ್ಲ ಅಂದ್ರೂ ನಾನು ಏನಾದರೂ ಬಾಕ್ಸ್ಗೆ ಹಾಕೊಂಡು ಹೊಟ್ಟೋಗ್ಬಿಡ್ತೀನಿ. ಅಂದರೆ ನಾವು ಮನೇಲಿ ಇವತ್ತು ಮನೆ ಬಿಟ್ಟಾಗಲೇ 12 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಮಧ್ಯಾಹ್ನ ಹೋಗ್ತಾನೆ ಅವಿಗೆ ಹೊಟ್ಟೆ ಹಸಿಯುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮಧ್ಯಾಹ್ನಕ್ಕೂ ಚಿತ್ರಾನ್ನ ಮತ್ತು ಮೊಸರನ್ನ ಎರಡನ್ನೂ ಕಲಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಮಕ್ಕಳಿರ್ಬೇಕಾದ್ರೆ ನಾವೆಲ್ಲನೂ ಸೇಫ್ಟಿ ಮಾಡ್ಕೊಳ್ಳೇಬೇಕಾಗುತ್ತೆ. ಡೈಪರು ಹಿಂದಿಡಿದು ಎಕ್ಸ್ಟ್ರಾ ನಿಕ್ಕರು, ವಾಟ್ರ್ ಬಾಟ್ಲು, ಮತ್ತು ಈ ರೀತಿ ಸ್ನ್ಯಾಕ್ಸು, ಊಟ ಏನೇ ಆದರೂ ತೊಗೊಂಡು ಹೋಗಲೇಬೇಕು. ಹಾಗಾಗಿ ಅದನ್ನೆಲ್ಲ ನಾನು ಪ್ಯಾಕ್ ಮಾಡಿಕೊಂಡೆ ಫಸ್ಟು. ವಿನ್ ಕರ್ಕೊಂಡು ಹೋಗಿಲ್ಲ ಅಂದರೆ ಏನೋ ಆಗ ಸಮಸ್ಯೆ ಇರಲಿಲ್ಲ. ಬಟ್ ಇವತ್ತು ನಮ್ಮ ಯಜಮಾನರು ಸ್ವಲ್ಪ ಕೆಲಸ ಅವ್ರಿಗೂ, ಮತ್ತು ಪೂಜೆನೂ ನಮ್ಮ ಜೊತೆ ಬರ್ತಾ ಇದ್ದಿದ್ದರಿಂದ ಇನ್ನು ಊರಿಗೂ ಏನು ಬೇಡ ಅಂತಾಗಿ ಅಂತ ಅಂದ್ಬಿಟ್ಟು ಹಾಗೆ ಅವಳನ್ನು ಕರ್ಕೊಂಡು ಹೋಗೋಣ, ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯೆನ್ಸು ಅಂತ. ಅಂದರೆ ಓನ್ ವೆಹಿಕಲಲ್ಲಿ ಕರ್ಕೊಂಡು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಕಾರಲ್ಲಿ, ಗಾಡಿನಲ್ಲಿ. ಬಟ್ ಬಸ್ಸಲ್ಲಿ ಲಾಂಗ್ ಟ್ರಾವೆಲ್ ಮಾಡ್ತಾ ಇರೋದಿದೆ ಫಸ್ಟು. ಒಂದು ಸಲ ಪಾಪುನಲ್ಲಿ ಹೋಗಿದ್ವಿ, ಅಂದರೆ ಶಾಪಿಂಗ್ಗೆ ಅಂತ ಹೋಗಿರಲಿಲ್ಲ. ಹಾಸನ ಹೊಳೆ ನರಸೀಪುರ ಇದೆಯಲ್ಲ, ಅದು ನಮ್ಮ ಅಜ್ಜಿ ಊರು. ಹಾಗಾಗಿ ಅಲ್ಲಿ ಹೋಗಿದ್ವಿ ಒಂದು ಸಲ ಕರ್ಕೊಂಡು ಅವಳನ್ನು ಬಸ್ಸಲ್ಲಿ. ಬಟ್ ಆಗ ನಾನು ಇನ್ನೂ ಫೀಡ್ ಮಾಡಿಸ್ತಿದ್ದೆ. ಬಟ್ ಅವಾಗ ಸ್ವಲ್ಪ ಸೈಲೆಂಟಾಗಿ ಒಂದು ಕಡೆ ಕೂತ್ಕೋತಿದ್ಲು. ಇವಾಗ ಸೈಲೆಂಟ್ ಇಲ್ಲ, ಅವಳು ವೈಲೆಂಟ್ ಆಗಿಬಿಟ್ಟಿದ್ದಾಳೆ. ಒಂದು ಕಡೆ ಕೂರೋದಿಲ್ಲ, ನಿಲ್ಲೋದಿಲ್ಲ. ಹೇಗಿರುತ್ತೆ ಏನೋ ನೋಡೋಣ ಅಂತ ಅಂದ್ಬಿಟ್ಟದಾಗಿ ಕರ್ಕೊಂಡೇ ಹೋಗಿದ್ದೀವಿ. ಮತ್ತು ಫಸ್ಟು ಬಸ್ ಕತ್ತಿದ ತಕ್ಷಣವೇ ಅವಿಗೆ ಊಟ ತಿನ್ನಿಸ್ಬಿಡೋಣ, ನೋಡೋಣ. ಅಂದರೆ ಮಂಡ್ಯ ಪಾಸ್ ಆದಮೇಲೆ ಊಟ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು ಆ ಮಂಡ್ಯದಿಂದ ಶ್ರೀರಂಗಪಟ್ಟಣ ಬರೋವರೆಗೂ ಊಟ ತಿನ್ನಿಸಿದ್ವಿ. ಪೂಜೆನೇ ತಿನ್ನಿಸಿದ್ಲು. ಅದಾದಮೇಲೆ ಹಾಗೆ ಅಲ್ಲೇ ಮಲ್ಕೊಬಿಟ್ಲು ಅವಳು. ನಿದ್ದೆ ಬಂದುಬಿಡ್ತಾಯಿತ್ತು, ಮಧ್ಯಾಹ್ನ ಆಗಿಬಿಟ್ಟಿತ್ತಲ್ಲ, ಆಲ್ರೆಡಿ ನಿದ್ದೆ ಬಂತು. ಇಲ್ಲಿ ಶ್ರೀರಂಗಪಟ್ಟಣದಲ್ಲಂತೂ ಜಾಥಾ ಸ್ಟಾರ್ಟ್ ಆಯಿತು. ಅಂದರೆ ಶ್ರೀರಂಗಪಟ್ಟಣದಲ್ಲೆಲ್ಲ ಇವತ್ತು ಅದೇ ಪಾದಯಾತ್ರೆ ಇತ್ತಲ್ಲ, JDS ಮತ್ತು BJP ಮೈತ್ರಿದು. ಹೌದು, ಅವರೆಲ್ಲ ಇವಾಗ ಶ್ರೀರಂಗಪಟ್ಟಣದಲ್ಲಿದ್ದರು. ತುಂಬಾ ಬಸ್ಗಳೆಲ್ಲ ರಶ್ಶು ಫುಲ್ಲು. ಮತ್ತು ಯಾವ ಬಸ್ ನಿಲ್ಲಿಸ್ತಾನೆ ಇರಲಿಲ್ಲ ಪಾಪ ಬೇರೆಯವ್ರಿಗೆಲ್ಲ. ನಮಗೆ ಹೇಗೋ ಇದೇ ಒಂದು ಬಸ್ಸು ಖಾಲಿ ಸಿಕ್ಬಿಡ್ತು. ಯಾಕೆಂದರೆ ಮದ್ದೂರಿಂದ ನನಗೆ ಒಬ್ಳಿಗೆ ಸೀಟ್ ಸಿಕ್ಕಿತ್ತು, ಆದರೆ ಪಾಪು ಎತ್ಕೊಂಡಿದ್ದೆ ನಾನು ಅಂದ್ಬಿಟ್ಟು ನಾನು ಒಬ್ಳಿಗೆ ಸೀಟ್ ಸಿಕ್ತು. ಬಟ್ ಇನ್ನು ಪೂಜಾ ಮತ್ತು ನಮ್ಮ ಫ್ರೆಂಡು ಮತ್ತು ಆಂಟಿ ಎಲ್ಲ ಹೋಗ್ತಾ ಇದ್ದೀವಿ. ನಾವು 4 ಜನ ಹೋಗ್ತಾ ಇದ್ದಿದ್ದು. ಅವ್ರಿಗೆ ಯಾರಿಗೂ ಸೀಟ್ ಸಿಕ್ಕಿರಲಿಲ್ಲ, ನಾನು ಒಬ್ಳಿಗೆ ಮಾತ್ರ, ನನಗೆ ಅವಿಗಿಬ್ರಿಗೆ ಸಿಕ್ಬಿಟ್ಟಿತ್ತು. ಆಮೇಲೆ ಮಂಡ್ಯದಲ್ಲಿ ಸುಮಾರು ಜನ ಇಳ್ಕೊಂಡ್ರು, ಆಮೇಲೆ ಅವ್ರಿಗೆ ಸೀಟ್ ಸಿಕ್ತು. ಹಾಗಾಗಿ ನಮಗೆ ಹೇಗೋ ಬಚಾವಾದ್ವಿ. ಇಲ್ಲಾಂದರೆ ಮೈಸೂರುವರೆಗೂ ನಿಂತ್ಕೊಂಡು ಹೋಗ್ತೀವಿ ಅಂದರೆ ಬಸ್ಸಲ್ಲಿ ಆಗೋದಿಲ್ಲ. ಅಂದರೆ ನಾವು ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ 12 ಗಂಟೆಗೆ ಹತ್ತಿದ್ದು, ಕರೆಕ್ಟಾಗಿ ಮೈಸೂರಿಗೆ 1:15 ಅಷ್ಟರಲ್ಲೆಲ್ಲ ಬಂದ್ವಿ. 1:15 ಆಯಿತು ಅನಿಸುತ್ತೆ, ಕರೆಕ್ಟ್ 1:15 ಆಗಿಬಿಡ್ತು ಮೈಸೂರಿಗೆ ಬರೋಷ್ಟರಲ್ಲಿ. ಏಕೆಂದರೆ ಫುಲ್ಲು ಟ್ರಾಫಿಕ್ಕು. ಇದು ಅಲ್ಲಿ ಶ್ರೀರಂಗಪಟ್ಟಣದ ಹತ್ರ ಜಾಸ್ತಿ ಟ್ರಾಫಿಕ್ ಆಗಿಬಿಡ್ತು. ಹಾಗಾಗಿ ಸ್ವಲ್ಪ ಹಿಂಸೆನೇ ಆಗಿಬಿಡ್ತು. ಆಮೇಲೆ ಇಲ್ಲಿಗೆ ಬರೋಷ್ಟರಲ್ಲಿ ನಾವು ಆಲ್ರೆಡಿ ಆ ಬಟ್ಟೆ ಅಂಗಡಿಗೆ ಬರೋಷ್ಟರಲ್ಲಿ 2 ಗಂಟೆ ಆಗಿಬಿಡ್ತು. ನಾವು ಬಂದಿರೋದು ಮನ್ನಾರ್ಸ್ ಬಟ್ಟೆ ಅಂಗಡಿಗೆ. ಆದರೆ ಆಲ್ಮೋಸ್ಟ್ ನಾವು ಅವಾಗಿಂದ ಜಾಸ್ತಿ ಇಲ್ಲಿ ಶಾಪಿಂಗ್ ಮಾಡ್ತಿದ್ದೋ, ಸೀರೆಗಳೆಲ್ಲ ಜಾಸ್ತಿ ಇಲ್ಲೇ ತೊಗೋತಿದ್ದು. ಬಟ್ ಇತ್ತೀಚೆಗೆ ಯಾಕೋ ಇಷ್ಟ ಆಗಿರಲಿಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ ಮಧ್ಯದಲ್ಲಿ. ನೋಡೋಣ ಅಂದ್ಬಿಟ್ಟು ಆಂಟಿ ಒಂದು ಸೀರೆ ತೊಗೋಬೇಕು ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಸೀರೆ ಯಾವುದೇ ತೊಗೋಬೇಕು ಅನ್ನೋ ಪ್ಲ್ಯಾನ್ ಏನು ಇರಲಿಲ್ಲ. ಅಂದರೆ ನಮ್ಮಮ್ಮ ಚಿಕ್ಕಮ್ಮಂಗೆ ಮತ್ತು ನಮ್ಮ ಅತ್ತೆಗೆ ತೊಗೋ ಪ್ಲ್ಯಾನ್ ಇದೆ. ಫಸ್ಟು ಆಂಟಿ ತೊಗೋಬಿಡಲಿ ಅಂದ್ಬಿಟ್ಟು ಅವ್ರು ಸ್ವಲ್ಪ ಜಾಸ್ತಿ ದುಡ್ಡನ್ನು ತೊಗೋತಾಯಿದ್ರು. ತುಂಬಾ ಚೆನ್ನಾಗಿದೆ, ಇದೊಂಥರ ಟಿಶ್ಯೂ ಸಿಲ್ಕು, ತುಂಬ ಚೆನ್ನಾಗಿತ್ತು ಟಿಶ್ಯೂ ಸ್ಯಾರಿ. ಕಲರು ಅವರು ಫಸ್ಟ್ ಒಂದು ರೆಡ್ ಕಲರ್ ತೋರಿಸಿದ್ರು, ಅದಿಷ್ಟ ಆಗಲಿಲ್ಲ. ನೋಡಿದ ತಕ್ಷಣ ಆಮೇಲೆ ಈ ಪಿಂಕ್ ಕಲರ್ ಇಷ್ಟ ಆಯಿತು. ತುಂಬಾ ಚೆನ್ನಾಗಿತ್ತು. ಆಂಟಿಗೆ ಬೇಗನೆ ಸೀರೆ ಸೆಲೆಕ್ಟ್ ಆಗಿಬಿಡ್ತು. ಅವ್ರು ತುಂಬಾ ಖುಷಿ ಪಟ್ಬಿಟ್ರು, ಚೆನ್ನಾಗಿರೋ ಸೀರೆ ಸಿಕ್ತು ಅಂತ ಅಂದ್ಬಿಟ್ಟು. ಒಂಥರ ಇದು ಉಟ್ಕೊಂಡ್ಮೇಲೆ ವೇರ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಸೀರೆ ಡಿಸ್ಕಷನ್ ಎಲ್ಲ ಆಗಿ ಇದೇ ಇರಲಿ, ಈ ಕಲರ್ ಇರಲಿ, ಆ ಕಲರ್ ಇರಲಿ ಅಂದ್ಬಿಟ್ಟು ಕೊನೆಗೆ ಫೈನಲ್ಲಾಗಿ ನಾವು ಪಿಂಕ್ ಕಲರ್ನ ಫೈನಲ್ ಮಾಡಿದ್ವಿ. ಅವಿ ಅಂತೂ ಬಟ್ಟೆ ಅಂಗಡಿನಲ್ಲಿ ತುಂಬಾ ರಶ್ ಇದ್ದರು. ಅವಳು ಎಲ್ಲಿ ಬೇಕಲ್ಲಿ ಕುತ್ಕೋತಾ ಇದ್ದು, ಎಲ್ಲಿ ಬೇಕಲ್ಲಿ ನಿಂತ್ಕೋತಾ ಇದ್ದು. ಅವಳು ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹಾಗೆ ಅವಳು ನೋಡ್ಕೊಂಡು ಆಟಾಡಿಸ್ಕೊಂಡು ಆಮೇಲೆ ಅದು ಇದು ಸೀರೆಗಳನ್ನೆಲ್ಲ ನೋಡ್ತಾ ಇದ್ವಿ. ಆಮೇಲೆ ಇಲ್ಲಿ ಟಿಶ್ಯೂ ಸೀರೆ ಬಿಟ್ಟರೆ ಬೇರೆ ಸೀರೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಟಿಶ್ಯೂ ಸೀರೆನಲ್ಲಿ ಇದ್ದಿದ್ದೆ ಆ 2 ಕಲರು, ಪಿಂಕು ಮತ್ತು ರೆಡ್ ಕಲರು. ಆ ರೆಡ್ ಕಲರ್ ಏನು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಬೇಡ ಅಮ್ಮರು ಯಾರಿಗೂ ಅಂತ ಅಂದ್ಬಿಟ್ಟು ಕಡಿಮೆ ರೇಟಲ್ಲೇ ನೋಡೋಣ ಅಂದರೆ ಅವ್ರಿಗೆ ಅವಾಗವಾಗ ಸೀರೆ ಉಡ್ತಾ ಇರ್ತಾರಲ್ವ, ಯೂಸ್ ಆಗೋ ಥರ ಇರಬೇಕು. ಇನ್ನು ಆ ರೇಷ್ಮೆ ಸೀರೆ, ಬಾರ್ಡರ್ ಸೀರೆಗಳೆಲ್ಲ ತೊಗೊಂಡು ಇಡೋದಕ್ಕೆ ಯಾಕೆ ಅಂತ ಅಂದ್ಬಿಟ್ಟು ಇದಾದರೆ ಯೂಸ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಕಡಿಮೆ ರೇಟಲ್ಲೇ ನೋಡೋಣ ಅಂದ್ಬಿಟ್ಟು ಕಡಿಮೆ ರೇಟಲ್ಲೇ ತೆಗಿಸ್ತಾ ಇದ್ವಿ. ಅಂದರೆ ಸಿಕ್ತು, ಬಟ್ 500-600 ರೂಪಾಯಿ ರೇಂಜ್ ಅಂಗಡಿನಲ್ಲಿ ಸೀರೆ 500, 600, 700, 1000 ರೂಪಾಯಿವರೆಗೂ ತುಂಬ ಚೆನ್ನಾಗಿತ್ತು ಸೀರೆಗಳೆಲ್ಲ. ಹಾಗೆ ಅಲ್ಲಿ ಒಂದು 4-5 ಸೀರೆ ತೊಗೊಂಡ್ವಿ. ಅದು ಯಾರ್ಯಾರಿಗೆ ಏನೇನು ಯಾವ ಸೀರೆ ಯಾರಿಗೆ ತೊಗೊಂಡ್ವಿ, ಯಾರಿಗೆ ತೊಗೊಂಡಿಲ್ಲ ಅಂತ ಅನ್ನೋದನ್ನು
ಪಾರ್ಟನ್ನು ನಾನು ನೆಕ್ಸ್ಟ್ ಲಾಗಲ್ಲೇ ಕಂಟಿನ್ಯೂ ಆಗಿ ಲಾಸ್ಟಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ. ಮತ್ತು ಇಲ್ಲಿ ರೋಡ್ ಸೈಡು ಟಾಪ್ ಮಾರ್ತಾಯಿದ್ರು, ಬಟ್ ಕ್ವಾಲಿಟಿ ಪರವಾಗಿರಲಿಲ್ಲ, ಓಕೆ ಆಗಿತ್ತು. ಬಟ್ ಸೈಜು ಸ್ವಲ್ಪ ಕಡಿಮೆ, ಅಂದರೆ ಇಲ್ಲೆಲ್ಲ ಏನು ಗೊತ್ತಾ, ರೋಡ್ ಸೈಡ್ ಶಾಪಿಂಗ್ ನಾವು ಮಾಡ್ತೀವಿ ಅಂದರೆ ಸೈಜು XL ಡಬಲ್ XL ಇದ್ದರೆ ನಮಗೂ ಆಗೋದಿಲ್ಲ, ಇನ್ನೂ ಜಾಸ್ತಿ ಬೇಕಾಗುತ್ತೆ. ಈಗ ಪೂಜನಿಗೆ ಅಲ್ಲಿ ಒಂದು ಟಾಪ್ ತೊಗೊಂಡ್ಲು, ಅವಳಿಗೆ ಮತ್ತು ಅವಳ ತಂಗಿಗೆ ಇಬ್ರಿಗೂ 150 ರುಪೀಸ್ ಅಷ್ಟೇ ಟಾಪು. ಬಟ್ ಟಾಪ್ ಚೆನ್ನಾಗಿತ್ತು, ಬಟ್ ಅದು XL ಸೈಜ್ ಆದ್ರೂ ಅವಳು ಕರೆಕ್ಟಾಗಿ ಆಗ್ತಾಯಿತ್ತು. ಇನ್ನು ನಮಗೆ ಡಬಲ್ XL ಇನ್ನೂ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಬೇಡ, ದಪ್ಪಕ್ಕಿರೋರಿಗೆ ಅಲ್ಲಿ ಅಷ್ಟೊಂದು ಪರ್ಫೆಕ್ಟಾಗಿ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ತಗೊಂಡಿಲ್ಲ. ಮತ್ತು ಕೆಳಗಡೆ ಎಲ್ಲ ಮನ್ನಾರ್ಸಲ್ಲಿ ಸೀರೆಗಳ ಕಲೆಕ್ಷನ್ ಇದ್ದರೆ, ಮೇಲ್ಗಡೆ ಟಾಪಲ್ಲಿ ಟಾಪ್ಸ್, ಡ್ರೆಸ್ ಕಲೆಕ್ಷನ್ಗಳಾಗಿರ್ಬೋದು, ಡ್ರೆಸ್ ಪೀಸ್ ಕಲೆಕ್ಷನ್ನು, ಮತ್ತು ಲೆಗ್ಗಿನ್ನು, ವೇಲು, ಆ ರೀತಿ ಎಲ್ಲ ಇದೆ. ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ, ಬಟ್ ಅಲ್ಲಿ ದೀಪಿಕಂಗೆ ಒಂದು 3 ಜೊತೆ ಡ್ರೆಸ್ಸು ತೊಗೊಂಡಿದ್ದೀನಿ. ಅಂದರೆ ಅವಳಿಗೂ ಹಬ್ಬಕ್ಕೆ ಅಂದ್ಬಿಟ್ಟು ಬಟ್ಟೆ ತೊಗೊಂಡಿರಲಿಲ್ಲ, ಹಾಗಾಗಿ ಅಲ್ಲೇ ತೊಗೊಂಡು ಬಂದುಬಿಡೋಣ ಅಂದ್ಬಿಟ್ಟು ದೀಪಿಕಂಗೆ ಒಂದು 3 ಜೊತೆ ಡ್ರೆಸ್ ತೊಗೊಂಡೆ. ಅದನ್ನು ಹಾಗೆ ಈ ಲಾಗಲ್ಲಿ ತೋರಿಸ್ತೀನಿ ಎಂಡಲ್ಲಿ. ಮತ್ತು ಆಂಟಿ, ಫ್ರೆಂಡು ಅವರೆಲ್ಲ ಏನು ಬೇಕು ಅವ್ರಿಗೆ ತೊಗೊಂಡ್ರು. ಡ್ರೆಸ್ ಪೀಸ್ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ಯಾರಿಗಾದರೂ ಡ್ರೆಸ್ ಪೀಸ್ ಬೇಕು ಅಂದರೆ ಆರಾಮಾಗಿ ನೀವು ಮನ್ನಾರ್ಸಲ್ಲಿ ತೊಗೋಬೋದು. ಟಾಪ್ಗಳು ಅಷ್ಟೇ ಒಂದು 200 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ನಮ್ಮ ಕ್ವಾಲಿಟಿ ವೈಸು, ರೇಟ್ ವೈಸು ಚೆನ್ನಾಗಿರೋ ಸಿಗುತ್ತೆ. ಆಮೇಲೆ ಅಷ್ಟೇ, ನಾವು ಬೇರೆ ಯಾವುದೇ ಬಟ್ಟೆ ಅಂಗಡಿಗೂ ಹೋಗಿಲ್ಲ, ಅಲ್ಲಿಂದ ಡೈರೆಕ್ಟು ದೇವರಾಜ್ ಮಾರ್ಕೆಟಿಗೆ ಬಂದುಬಿಟ್ವಿ. ಹತ್ರನೇ, ಮನ್ನಾರ್ಸಿಂದ ಅದು ಹತ್ರನೇ. ಹಾಗೆ ನಡ್ಕೊಂಡು ದೇವರಾಜ್ ಮಾರ್ಕೆಟಿಗೆ ಬಂದು ಅಲ್ಲಿ ಸ್ವಲ್ಪ ದೇವ್ರಿಗೆ ಸಾಮಾನು ಐಟಮ್ ಎಲ್ಲ ಬೇಕಲ್ಲ, ದೇವ್ರ ಪೂಜೆಗಳಿಗೆ, ಆ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ಬಳೆಗಳು ತೊಗೊಂಡ್ವಿ. ಮೇಯ್ನಾಗಿ ಸ್ವಲ್ಪ ಬಳೆ ತೊಗೊಳೋದಕ್ಕೆ ಅಂತಲೇ ಬಂದಿದ್ದು. ಹೋಲ್ಸೇಲಲ್ಲಿ ಬಳೆ ಕಡಿಮೆ ರೇಟ್ಗೆ ನನಗೆ ಬಳೆ ಸಿಕ್ತು. ದೊಡ್ಡ ಬಂಡ್ಲು ಸಿಗುತ್ತಲ್ಲ, ಫುಲ್ಲು ರೋಲು, ಆ ರೀತಿ ಬಳೆ, ಮತ್ತು ಹಬ್ಬಕ್ಕೆ ಮತ್ತು ನಮ್ಮ ಸ್ಯಾರಿ ಮ್ಯಾಚಿಂಗ್ ಬಳೆ, ಅದನ್ನೆಲ್ಲ ತೊಗೊಂಡು ಮತ್ತು ಇನ್ನು ಹೊರಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮೀನಾ ಬಜಾರು, ನಾನು ಆಲ್ರೆಡಿ ಒಂದು 2 ಸಲ ಮೀನಾ ಬಜಾರ್ಗೆ ಹೋಗಿದ್ದೀನಿ. ಅಲ್ಲೆಲ್ಲ ಪೀಸಸ್ಗಳೆಲ್ಲ ಕಟ್ ಪೀಸ್ಗಳು ಸಿಗುತ್ತೆ. ಹಾಗೆ ಗೌರಿ ಹಬ್ಬಕ್ಕೆ ಹೇಗಿದ್ರು ಅವಿಗೆ ಚಾರ್ವಿಗೆ ತೊಗೋಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಚಿಕ್ಕಪೇಟೆ ಎಲ್ಲ ಹುಡುಕಿ ಸಾಕಾಗಿತ್ತು ಮ್ಯಾಚಿಂಗನ್ನು. ಇಲ್ಲೇನಾದರೂ ಸಿಗ್ಬೋದು ಮ್ಯಾಚಿಂಗ್ ಏನಾದರೂ. ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀವಿ, ಇನ್ನು ಗೌರಿ ಹಬ್ಬನೂ ಹತ್ರ ಬಂದುಬಿಡುತ್ತೆ, ಪುನಃ ಆಮೇಲೆ ಬರೋದಕ್ಕಾಗುತ್ತೋ ಆಗೋದಿಲ್ವೋ, ಒಟ್ಟಿಗೆ ತೊಗೊಂಡು ಹೊಟ್ಟೋಗ್ಬಿಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಮೀನಾ ಬಜಾರ್ ಕಡೆ ಅಲ್ಲಿಂದ ಆಟೋ ಮಾಡಿಕೊಂಡು ಮೀನಾ ಬಜಾರ್ಗೆ ಬಂದುಬಿಟ್ವಿ. ಮೀನಾ ಬಜಾರಲ್ಲಿ ಏನು ಅಷ್ಟೊಂದು ಜನ ಇರಲಿಲ್ಲ, ಯಾಕೆಂದರೆ ಎಲ್ಲ ಸೀರೆ ಅಂಗಡಿ, ಅಲ್ಲಿ ಜಾಸ್ತಿ ರಶ್ ಇರುತ್ತಾರೆ. ಇಲ್ಲಿ ಮೀನಾ ಬಜಾರಲ್ಲಿ ಏನು ಅಷ್ಟೊಂದು ರಶ್ ಇರಲಿಲ್ಲ, ಹಾಗಾಗಿ ಫ್ರೀಯೇ ಇತ್ತು. 1-2 ಅಂಗಡಿಗೆ ಫಸ್ಟ್ ಹೋದ್ವಿ, ಕಟ್ ಪೀಸ್ ಅಂಗಡಿಗೆ. ಅಷ್ಟೊಂದು ಕಲೆಕ್ಷನ್ನು ಮತ್ತು ನನಗೆ ಬೇಕಾಗಿದ್ದ ಕಲರ್ ಸಿಗಲಿಲ್ಲ. ಆಮೇಲೆ ಇನ್ನೊಂದು ಅಂಗಡಿಗೆ ಹೋಗಿ ಅಲ್ಲಿ ತಗೋತಾ ಇದ್ವಿ. ಅಂದರೆ ಇಲ್ಲಿ ಆವಾಗಲೂ ಫಸ್ಟು ಅವಿ ಮತ್ತು ಚಾರ್ಬಿ, ಅವಿದು ಫಸ್ಟ್ ಇಯರ್ ಬರ್ತಡೇನಲ್ಲಿ ನನ್ನ ಡ್ರೆಸ್, ಅದು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದೀನಿ ನಾನು. ಅವಿ ಫಸ್ಟ್ ಇಯರ್ ಬರ್ತಡೇನಲ್ಲಿ ಅವರಿಬ್ರಿಗೂ ಮ್ಯಾಚಿಂಗ್ ಹೊಲಿಸಿದ್ದೆ ಆವಾಗ, ಮತ್ತು ನನ್ನ ಸೀರೆ ಮ್ಯಾಚಿಂಗ್ಗೆ ಅವರಿಬ್ರಿಗೂ ಅವಾಗ ಹೊಲಿಸಿದ್ದು. ಅದನ್ನು ಅಂದರೆ ಅವಾಗೂ ಕಟ್ ಪೀಸ್ನ ನಾನು ಇಲ್ಲೇ ತೊಗೊಂಡು ಬಂದಿದ್ದು ಮೀನಾ ಬಜಾರಲ್ಲೇ. ಬಟ್ ಕಾಸ್ಟು ಜಾಸ್ತಿ ಅಂತ ಅನಿಸ್ತಿತ್ತು ನನಗೆ. ಬಟ್ ಇಲ್ಲಿ ಕಲೆಕ್ಷನ್ ಜಾಸ್ತಿ ಇರುತ್ತೆ, ಬೇರೆ ಕಡೆ ಇಷ್ಟೊಂದು ಕಲೆಕ್ಷನ್ ಇರೋದಿಲ್ಲ. ನಮಗೆ ಬೇಕಾಗಿರೋ ಮ್ಯಾಚಿಂಗ್ ಅಂತೂ ಸಿಗೋದೇ ಇಲ್ಲ, ರೇರು ನಮಗೆ ಸಿಗೋದು. ನಮ್ಮ ಮಂಡ್ಯದಲ್ಲೂ ಕಟ್ ಪೀಸ್ ಅಂಗಡಿಗಳೆಲ್ಲ ಇದ್ದಾವೆ, ಬಟ್ ಕರೆಕ್ಟಾಗಿ ಮ್ಯಾಚಿಂಗ್ ಆಗೋ ಪರ್ಫೆಕ್ಟ್ ಸಿಗೋದಿಲ್ಲ, ಒಂದೊಂದು ಸಲ ರೇರು ಸಿಗೋದು. ಹಾಗಾಗಿ ಇಲ್ಲಾದರೆ ಒಂದಲ್ಲ ಒಂದು ಅಂಗಡಿನಲ್ಲಿ ಹುಡಿಕೊಂಡು ತರ್ಬೋದು, ಮತ್ತು ಮ್ಯಾಚಿಂಗ್ ಸಿಕ್ಕೇ ಸಿಗುತ್ತೆ. ಇಲ್ಲೊಂದು ಅಂಗಡಿ ಇದೆ ಮೀನಾ ಬಜಾರಲ್ಲಿ, ಅಲ್ಲಿ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಅಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದು, ಹೇಗೋ ನಾನು ಅಂದ್ಕೊಳ್ಳೋ ಥರನೇ ಮತ್ತು ಬೇಕಾಗಿದ್ದ ಮ್ಯಾಚಿಂಗ್ ಪೀಸ್ ಸಿಕ್ತು ಅವಿಗೆ ಚಾರ್ವಿಗೆ ಇಬ್ರಿಗೂ. ಅಂದರೆ ನಾನು ಸೀರೆ ಮ್ಯಾಚಿಂಗ್ ತೊಗೊಂಡಿದ್ದವ್ರಿಗೆ ಗೌರಿ ಹಬ್ಬಕ್ಕೆ ಒಂದೇ ಥರ ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಮತ್ತೆ ಎಲ್ಲ ತೊಗೊಂಡು ಹೊರಟ್ವಿ. ಬರ್ತಾ ನಮಗೆ ಶ್ರೀರಂಗಪಟ್ಟಣದಲ್ಲಿ, ಆ ಕಡೆಯಿಂದ ಶ್ರೀರಂಗಪಟ್ಟಣದಲ್ಲಿ ಟ್ರಾಫಿಕ್ ಆಗಿತ್ತು, ಆ ಮೆರವಣಿಗೆ, ಅದೇ ಪಾದಯಾತ್ರೆ ಇದು. ಇಲ್ಲಿ ಆ ಕಡೆಯಿಂದ ಬರ್ತಾ ಮೈಸೂರಲ್ಲಿ ಕರೆಕ್ಟಾಗಿ ಸಿಗಾಕೊಂಡ್ವಿ. ಮೈಸೂರಲ್ಲೂ ಇನ್ನೂ ಅವರು ಮೆರವಣಿಗೆ ಅಂದರೆ ಪಾದಯಾತ್ರೆ ಬರ್ತಾಯಿದ್ರು, ಶ್ರೀರಂಗಪಟ್ಟಣದಿಂದ ಮೈಸೂರು ಕಡೆ ಬಂದಿದ್ರು ಅವರು ಪಾದಯಾತ್ರೆನ. ಹಾಗಾಗಿ ಇಲ್ಲೂ ಸ್ವಲ್ಪ ಟ್ರಾಫಿಕ್ಕಲ್ಲೇ ಸಿಗಾಕೊಂಡ್ವಿ. ಮತ್ತು ಅಲ್ಲೆಲ್ಲೂ ಮಳೆ ಬಂದಿರಲಿಲ್ಲ, ನಮ್ಮ ಅದೃಷ್ಟಕ್ಕೆ ಮೈಸೂರಲ್ಲಿ ಎಲ್ಲೂ ಮಳೆ ಬಂದಿರಲಿಲ್ಲ. ಆದರೆ ನಾವು ಹೇಗೋ ಬಸ್ ಹತ್ತು ಕುತ್ಕೊಂಡ್ಮೇಲೆ ಮಳೆ ಸ್ಟಾರ್ಟ್ ಆಯಿತು. ನಾವು ಒಂದು 5 ಗಂಟೆ ಅಷ್ಟೆಲ್ಲ, ಅಂದರೆ ಒಂದು 2 ಗಂಟೆಗೆ ಶಾಪಿಂಗ್ ಸ್ಟಾರ್ಟ್ ಮಾಡಿ ಒಂದು 5 ಗಂಟೆ ಅಷ್ಟೆಲ್ಲ ಮುಗಿಸ್ಬಿಟ್ವಿ. ಅಂದರೆ 3 ಅವರಲ್ಲೆಲ್ಲ ಶಾಪಿಂಗ್ ಮುಗ್ದೋಯ್ತು. 5 ಗಂಟೆಗೆಲ್ಲ ಬಸ್ ಹತ್ಬಿಟ್ವಿ ನಾವು ರಿಟರ್ನು ಮಂಡ್ಯಕ್ಕೆ. ಆದರೆ ಆ ಕಡೆಯಿಂದ ಸ್ವಲ್ಪ ಜಾಥಾ ಅಂದರೆ ಪಾದಯಾತ್ರೆ ಹತ್ರ ಸಿಗಾಕೊಂಡಿದ್ದಕ್ಕೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ಇಲ್ಲಿ ಏನೇನೆಲ್ಲ ತಂದಿದ್ದೀನಿ ಅಂತ ಅಂದ್ಬಿಟ್ಟು ಇವತ್ತೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಮನೆಗೆ ಬಂದು ಅಡುಗೆ ಮಾಡೋದು ಅದು ಇದು ಆಗಿ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ. ಹಾಗೆ ನಾನು ನೆಕ್ಸ್ಟ್ ಡೇ ಈ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡಿ ಹಾಕ್ತೀನಿ. ಆದರೆ ಏನೆಲ್ಲ ತಂದಿದ್ದೀನಿ, ಯಾವ ರೇಟು ಏನು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದು ನಿಮಗೆ ಒಂದು ಯೂಸ್ ಆಗುತ್ತೆ, ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ಕೇಳ್ತೀರಾ ನೀವು, ಯಾವ ಅಂಗಡಿ ತಂದಿರಿ, ಅದಿಷ್ಟು ಪ್ರೈಸು ಏನು ಅಂತ. ಹಾಗಾಗಿ ಈ ವಿಡಿಯೋ ಜೊತೆನೇ ಅದನ್ನು ಅಟ್ಯಾಚ್ ಮಾಡಿಬಿಡೋಣ, ಸಪ್ರೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ತಂದಿರೋ ಸಾಮಾನೆಲ್ಲ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್.
ನಾನೀಗ ಏನೇನು ಶಾಪಿಂಗ್ ಮಾಡಿದೆ ಮೈಸೂರಲ್ಲಿ ಅಂತ ಅನ್ನೋದನ್ನೆಲ್ಲ ಹಾಗೆ ಡೀಟೇಲ್ಸ್ ಆಗಿ ಇದೇ ವ್ಲಾಗಲ್ಲೇ ತೋರಿಸ್ಬಿಡೋಣ. ಇನ್ನು ಸಪ್ರೇಟ್ ವ್ಲಾಗ್ ಮಾಡೋದು ಬೇಡ. ಅಂದರೆ ಪ್ರತಿಯೊಂದೂ ನಾನು ಶಾಪಿಂಗ್ ವಿಡಿಯೋ ಒಂದು ಮತ್ತು ಅದರದ್ದು ಏನೇನು ತೊಗೊಂಡು ಬಂದೆ ಅಂತ ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತಿದ್ದೆ. ಇವಾಗೇನು ಅಷ್ಟೊಂದು ಲೆಂತಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಜೊತೆಯಲ್ಲೇ ಆ್ಯಡ್ ಮಾಡಿಬಿಡೋಣ. ಮತ್ತು ಇನ್ನೂ ವ್ಲಾಗ್ಸ್ಗಳಿದ್ದೇವೆ ನಾವು ಅದನ್ನೆಲ್ಲ ಡೈಲಿ ಅಪ್ಲೋಡ್ ಮಾಡೋಷ್ಟರಲ್ಲಿ ಹಬ್ಬ ಮುಗ್ದೇ ಹೋಗುತ್ತೆ. ಹಾಗಾಗಿ ಸುಮ್ಮನೆ ಇದನ್ನು ಸಪ್ರೇಟ್ ಅದನ್ನು ಸಪ್ರೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಇದೇ ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಏನು ತೊಗೊಂಡು ಬಂದೆ ಅಂತ ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ತೋರಿಸ್ತೀನಿ. ಒಬ್ಬೊಬ್ಬರು ಅದರಲ್ಲೂ ಒಬ್ಬೊಬ್ಬರೇ ಅಂತೀರ ಇಷ್ಟೊಂದೆಲ್ಲ ಹೇಳ್ತೀರಾ ಬರೀ ಪ್ರಾಡಕ್ಟ್ಸ್ ತೋರಿಸಿ ಅದನ್ನು ಹಾಗೆ ಹೀಗೆ ಅಂತಾರೆ. ಒಬ್ಬೊಬ್ಬರು ಅಂತಾರೆ ಶಾಪ್ ಅಡ್ರೆಸ್ ಹೇಳಿ ಅದರ ಡೀಟೇಲ್ಸ್ ತೋರಿಸಿ ಅದನ್ನು ನೀಟಾಗಿ ತೋರಿಸಿ ಎಕ್ಸ್ಪ್ಲೈನ್ ಇನ್ನೂ ಮಾಡಿ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಬಟ್ ನನಗೆ ಯಾವ ಥರ ಅದ್ರ ಬಗ್ಗೆ ಏನು ಗೊತ್ತು, ಯಾವ ರೀತಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟನ್ನು ಮಾತ್ರ ತೋರಿಸ್ತೀನಿ. ಅದು ಅವರವ್ರ ಒಪಿನಿಯನ್ ಅಷ್ಟೇ, ಅದಕ್ಕೇನು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾನು ಫಸ್ಟು ಬಟ್ಟೆಗಳನ್ನೂ ತೊಗೊಂಡು ಬಂದಿದ್ದೀವಿ. ಮತ್ತು ಹಬ್ಬಕ್ಕೆ ಅಂತ ಒಂದಷ್ಟು ಪ್ರಾಡಕ್ಟು ತಂದಿದ್ದೀನಿ. ಫಸ್ಟು ನಾನು ಹಬ್ಬಕ್ಕೆ ಏನು ತಂದಿದ್ದೀನಿ, ಬ್ಯಾಂಗಲ್ಸು ಮತ್ತು ಇಲ್ಲಿ ಸ್ವಲ್ಪ ಪೂಜೆ ಐಟಮ್ಸು ಅದನ್ನು ತೋರಿಸ್ತೀನಿ. ಇದೊಂದು ರೋಲ್ ಬಳೆ ತೊಗೊಂಡೆ ನಾನು ಫುಲ್ಲು. ಇದರಲ್ಲಿ 20 ಡಜನ್ ಬಳೆ ಇರುತ್ತಂತೆ. ನಾನೇನು ಓಪನ್ನು ಮಾಡಿಲ್ಲ, ಬರೀ ಜಸ್ಟ್ ಸೈಡಲ್ಲಿ ಓಪನ್ ಮಾಡಿರೋದಷ್ಟೇ. 20 ಡಜನ್ ಬಳೆ ತೊಗೊಂಡಿದ್ದೀನಿ. ಅಂದರೆ ಇದು ನನಗೆ ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಶೇರ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಏಕೆಂದರೆ ಒಟ್ಟಿಗೆ ನನಗೆ 20 ಡಜನ್ ಬಳೆನೂ ಬೇಡ. ಯಾಕೆ ಮನೆಯಲ್ಲೋ ಇನ್ನೊಂದು 4 ಡಜನ್ ಎಕ್ಸ್ಟ್ರಾ ತೊಗೊಂಡು ಬಂದಿರೋದು ಇದೆ. ಅಂದರೆ ಅದು ಹೊಸ ಬಳೆನೇ, ಅದು ಯಾರಿಗಾದ್ರೂ ಕೊಡೋದಕ್ಕೆ ಅಂತಲೇ ನಾನು ಅರ್ಶಿನ ಕುಂಕುಮ ಕೊಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಅದು ಇದ್ದಾವೆ ಮತ್ತು ಇವು ಇದ್ದಾವೆಲ್ಲ ಇದರಲ್ಲಿ ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಇದು 20 ಡಜನ್ಗೆ 360 ಹೇಳಿದ್ರು. ಬಟ್ ನಾನು 300 ರೂಪಾಯಿ ಪೇ ಮಾಡಿದ್ದೀವಿ. 9 ಡಜನ್ಗೆ 150 ಹೇಳಿದ್ರು. ಇನ್ನು 20 ಡಜನ್ಗೆ 360 ಹೇಳಿದ್ರು. ಹಾಗಾಗಿ ಈಗ ಸ್ವಲ್ಪ ಕಡಿಮೆ ಮಾಡಿ ಚೌಕಾಸಿ ಮಾಡಿಕೊಂಡು 20 ಡಜನ್ಗೆ 300 ರೂಪಾಯಿ ಕೊಟ್ಟಿದ್ದೀನಿ. ಇದೇನಿಲ್ಲ, 2 ಸ್ಟಿಕ್ಕರ್ ತೊಗೊಂಡಿದ್ದೀನಿ, 10 ರೂಪಾಯಿ ಪ್ಯಾಕೆಟು. ಮತ್ತು ನನಗೆ ಹಬ್ಬದ ದಿನ ನಾನು ಲಕ್ಷ್ಮಿಗೆ ನಾನು ಸ್ಯಾರಿ ಮ್ಯಾಚಿಂಗ್ಗೆ ಇಡೋಣ ಒಟ್ಟಿಗೆ ಅಂತ ಅಂದ್ಬಿಟ್ಟು ಈ ರೀತಿ ಸ್ಯಾರಿ ಮ್ಯಾಚಿಂಗೆ ತೊಗೊಂಡಿದ್ದೀನಿ. ಪರ್ಪಲ್ ಮತ್ತು ಗ್ರೀನ್ ಕಲರು 2 ಡಜನ್ನು 2 ಮ್ಯಾಚಿಂಗ್ ಮಾಡಿಕೊಂಡೆ ಇಟ್ಟಿದ್ದೀನಿ. ಅಂದರೆ ದೇವ್ರಿಗೆ ಇಟ್ಬಿಟ್ಟು ನೆಕ್ಸ್ಟು ನಾನೇ ಹಾಕ್ಕೊಳ್ಳೋದಲ್ವ, ಹಾಗಾಗಿ ನಾನು ಸ್ಯಾರಿ ಮ್ಯಾಚಿಂಗೆ ತೊಗೊಂಡಿದ್ದೀನಿ. ಒಟ್ಟಿಗೆ ಅದೇ ಥರನೇ ಇರಲಿ, ಇನ್ನು ಬೇರೆದು ಹೇಳೋದು ಮ್ಯಾಚಿಂಗ್ ಆದರೆ ನಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ತೊಗೊಂಡಿದ್ದೀನಿ. ಲಕ್ಷ್ಮಿಗೆ ಇದನ್ನೇ ಇಡ್ತೀನಿ ಹಬ್ಬ ದೇವ್ರ ಮನೆಗೆ, ಕೊಡೋರಿಗೆ ಅದೆಲ್ಲ ಆಗುತ್ತೆ ಅಂತ. ಮತ್ತು ಇನ್ನೊಂದು ಸಪ್ರೇಟ್ ಇದನ್ನು ತೊಗೊಂಡೆ. ಇದು ಒಂಥರ ಕಲರ್ ಇಷ್ಟ ಆಯಿತು. ಮತ್ತು ಇದೊಂದು ಜೊತೆ ಬಳೆ ತೊಗೊಂಡಿದ್ದೀನಿ. ಇದು ಒಂಥರ ಬಳೆ ತುಂಬಾ ಚೆನ್ನಾಗಿತ್ತು, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಬಟ್ ನೋಡ್ತಾ ಇರ್ಬೋದು, ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಏಕೆಂದರೆ ನನ್ನ ಹತ್ರ ಒಂದು ರೆಡ್ ಸ್ಯಾರಿ ಇದೆ, ಅದಕ್ಕೆ ವೈಟ್ ಬ್ಲೌಸ್ ಮ್ಯಾಚ್ ಮಾಡ್ಕೋತಾ ಇದ್ದೀನಿ. ಅಂದರೆ ಯಾವಾಗೂ ಹಾಕೋತಾ ಇಲ್ಲ, ಯಾವಾಗಾದ್ರೂ ಹಾಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ತೊಗೊಂಡೆ. ಇದು ಒಂಥರ ಡಿಫ್ರೆಂಟ್ ಆಗಿತ್ತು. ನನಗೆ ಈ ರೀತಿ ಪ್ಲೇನ್ ಬಳೆ ಇದ್ರೂ ನಾನು ತುಂಬ ಇಷ್ಟಪಡ್ತೀನಿ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದಾಯಿತು. ಮತ್ತು ಇನ್ನು ಪೂಜೆ ಐಟಮು ಆಲ್ಮೋಸ್ಟ್ ಎಲ್ಲ ತೊಗೊಳ್ಳೋ ಥರನೇ ತೊಗೊಂಡಿದ್ದೀನಿ. ಹಾಗೆ ಏನೇನು ಅಂತ ಹಾಗೆ ಹೇಳ್ಬಿಡ್ತೀನಿ ಅಷ್ಟೇ. ಬಟ್ ಇದು ಒಂದು ಡಾಬ್ ತೊಗೊಂಡೆ ನಾನು. ಅದೇ ಸೀರೆ ಉಡ್ಸೋದಿಲ್ಲ ಅಲ್ವಾ, ಜಸ್ಟು ಆ ಬ್ಲೌಸ್ ಪೀಸ್ ಉಡ್ಸ್ತೀನಿ ಅಂತ ಹೇಳಿದ್ದೀನಲ್ಲ, ಲಾಸ್ಟ್ ಟೈಮು ಬ್ಲೌಸ್ ಪೀಸ್ ಉಡಿಸಿ ಹಾಗೆ ಮಾಡಿದ್ದೆ. ಇವಾಗ ಒಂದು ಏನಾದರೂ ಡಿಫ್ರೆಂಟಾಗಿ ಮಾಡೋಣ, ಆ ಬ್ಲೌಸ್ ಪೀಸ್ ಉಡ್ಸೋದಕ್ಕೇ ಇದೊಂದು ಡಾಬ್ ಹಾಕೋಣ ಅಂತ ಅಂದ್ಬಿಟ್ಟು ಚಿಕ್ಕ ಡಾಬ್, ಇದು ಜಾಸ್ತಿ ದೊಡ್ಡದಲ್ಲ, ಪುಟಾಣಿ ಡಾಬು ತೊಗೊಂಡಿದ್ದೀನಿ. 100 ರೂಪಾಯಿ ಕೊಟ್ಟೆ. 150 ರೂಪಾಯಿ ಹೇಳಿದ್ರು, ನಾನು 100 ರೂಪಾಯಿ ಕೊಟ್ಟಿದ್ದೀನಿ ಡಾಬ್ಗೆ. ಅದು ಇಲ್ಲೇ ಪೂಜೆ ಸಾಮಾನೆಲ್ಲ ತೊಗೊಂಡ್ನಲ್ಲ, ಅದೇ ಅಂಗಡಿನಲ್ಲಿ ಇದು ಇತ್ತು ಆಚೆಗಡೆ, ಹಾಗೆ ತೊಗೊಬಿಟ್ಟೆ. ಅಂದರೆ ನೋಡಿದ್ಮೇಲೆ ಇಷ್ಟ ಆಯಿತು, ತೊಗೊಳ್ಳೋಣ ಅಂತ ಅನಿಸ್ತು. ಆಮೇಲೆ ಒಂದು ಐಡಿಯಾ ಬಂತು, ಹಂಗೇನಾದರೂ ನೋಡಿದ್ರೆ ಆದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಯಾವ ರೀತಿ ಬರುತ್ತೆ, ಅದು ಯಾವ ರೀತಿ ಆಗ್ತೀನಿ ಅಂತ ಗೊತ್ತಿಲ್ಲ. 100 ರೂಪಾಯಿ ಕೊಟ್ಟಿದ್ದೀನಿ. ಇನ್ನೂ ಪ್ಲೇನ್ ಬಂದರೆ ಅದೆಲ್ಲ 60 ರೂಪಾಯಿ 80 ರೂಪಾಯಿಗೆಲ್ಲ ಸಿಗುತ್ತೆ ಅಂತಂದರು. ನಾನು ಸ್ವಲ್ಪ ಇದು ಮುಂದೆಗಡೆ ಒಂಚೂರು ಡಿಸೈನ್ ಬಂದಿತ್ತಲ್ಲ, ಈ ರೀತಿ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಮತ್ತು ನಾರ್ಮಲ್ ಇದೆಲ್ಲ ಪೂಜೆ ಸಾಮಾನು, ಅರ್ಶಿನ ಕುಂಕುಮ, ಗೆಜ್ಜೆ ಹಾರ, ಕರ್ಪೂರ, ಗಂಧದ ಕಡ್ಡಿ ದೊಡ್ಡ ಪ್ಯಾಕೆಟ್ ಇಲ್ಲೇ ಇತ್ತು, ಹಾಗಾಗಿ ತಗೊಳ್ಳಿಲ್ಲ. ಇನ್ನು ಜವಾದಿ ಪೌಡರು, ಮತ್ತು ಗಂಧದ ಪುಡಿ, ಈ ದೀಪದ ಬತ್ತಿ, ಮತ್ತು ತುಪ್ಪದ ದೀಪದ ಬತ್ತಿ, ಧೂಪ, ಹಿಂಗೆ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ದೇವ್ರ ಮನೆಗೆ ಅಂದರೆ ಅವತ್ತಿನ ದಿನಕ್ಕೆ ತೊಗೊಂಡಿದ್ದೀನಿ. ಎಲ್ಲ ಹೊಸ ಐಟಮ್ನೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಅಷ್ಟೇ. ಇದೇನು ಅಷ್ಟೊಂದು ದುಡ್ಡೇನಾಗಿಲ್ಲ ಇದರಿಂದ. ನಾರ್ಮಲಾಗಿ ಗೊತ್ತಲ್ವ, ಗೆಜ್ಜೆ ಹಾರ ಎಲ್ಲ ಒಂದು 10 ರೂಪಾಯಿ 20 ರೂಪಾಯಿ ಅನಿಸಿದೆ, ಎಲ್ಲ ಒಟ್ಟಿಗೆ ಕೊಟ್ಟೆ, ಅಷ್ಟೊಂದು ಗೊತ್ತಿಲ್ಲ.
ಇದೆಲ್ಲ ಒಂದೇ ಅಂಗಡಿನಲ್ಲಿ ತೊಗೊಂಡೆ. ಬಟ್ ಡಾಗ್ ಇಷ್ಟ ಆಯಿತು ನನಗೆ. ಇನ್ನು ನಾರ್ಮಲಿ ಪೂಜೆ ಸಾಮಾನು ಎಲ್ಲ ಕಡೆ ಸಿಗುತ್ತೆ. ಅದು ಬಿಟ್ಟರೆ ಸ್ವಲ್ಪ ಬಟ್ಟೆಗಳು ತೊಗೊಂಡು ಬಂದ್ವಿ. ಅಂದರೆ ದೀಪಿಕಂಗೆ ಹಬ್ಬಕ್ಕೆ ತಗೊಂಡಿರಲಿಲ್ಲ. ಅಂದರೆ ನಮ್ಮ ಅಣ್ಣ ಗೌರಿ ಹಬ್ಬದಲ್ಲಿ ಎಲ್ಲರಿಗೂ ದುಡ್ಡು ಕೊಟ್ಬಿಡ್ತಾರೆ ಗೌರಿ ಹಬ್ಬದ ಟೈಮಲ್ಲಿ. ಈಗ ನನಗೂ ಕೊಟ್ಟಿದ್ರು, ನನ್ನ ಮಕ್ಳಿಗೆ, ಇನ್ನು ದೀಪಿಕಾ, ದೇವಿಕಾ, ನಮ್ಮ ಅಕ್ಕ ಎಲ್ಲರಿಗೂ ಕೊಡ್ತಾನೆ. ಅದರಲ್ಲೇ ಅವ್ರ ಬಟ್ಟೆ ಓದ್ಸಲ ಲಾಸ್ಟ್ ಟೈಮು ಅದೇ ಹಾಸನ ಮೈಸೂರಿಗೆಲ್ಲ ಹೋಗಿದ್ವಲ್ಲ, ಎಲ್ಲೂ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಬಂದುಬಿಟ್ಟಿದ್ವಿ. ಮತ್ತು ಈಗ ಲಾಸ್ಟ್ ಟೈಮ್ ಚಿಕ್ಕಪೇಟೆಗೆ ಹೋಗಿದ್ದಾಗ ತೊಗೊಂಡು ಬರೋಣ ಅಂದ್ಕೊಂಡೆ. ಬಟ್ ಅದು ಹಬ್ಬದ ಐಟಮು, ಬೀಡ್ಸ್ ಸರಗಳು ಅವು ಇವು ಅಂದ್ಕೊಂಡು ಬಟ್ಟೆ ಬಗ್ಗೆ ಮರೆತು ಬಿಟ್ಟಿದೆ. ಮತ್ತು ಅದು ತುಂಬಾ ರಶ್ ಇತ್ತು, ತೊಗೊಳ್ಳೋ ಐಡಿಯಾನೇ ಬರಲಿಲ್ಲ. ಹಾಗಾಗಿ ಅಕ್ಕ ತೊಗೊಂಡು ಬಾ ಅಂತ ಹೇಳ್ತಿದ್ರು. ಹೇಗಿದ್ರು ಹೋಗಿದ್ನಲ್ಲ ಮೈಸೂರಿಗೆ, ಹಾಗೆ ಒಟ್ಟಿಗೆ ಅವಳಿಗೆ ತೊಗೊಂಡು ಬಂದೆ. ಇದು ಒಂಥರ ಡಿಫ್ರೆಂಟಾಗಿತ್ತು. ದೀಪಿಕಾ ಇದನ್ನೆಲ್ಲ ವೇರ್ ಮಾಡ್ತಾಳಲ್ವ, ಹಾಗಾಗಿ ಅದಕ್ಕೆ ತಂದಿದ್ದೀನಿ. ಈ ರೀತಿ ಒಂದು ಟೀ ಶರ್ಟು ಮತ್ತು ಟೀ ಶರ್ಟ್ ಮೇಲೆ ಡಂಗ್ರಿ ಟೈಪ್, ಇದು ಸೇಮ್ ಡಂಗ್ರಿ ಟೈಪ್ ಬರುತ್ತೆ. ಇದು ಚೆನ್ನಾಗಿರುತ್ತೆ ಇದು ವೇರ್ ಮಾಡಿದಾಗ ಅಂತ ಅಂದ್ಬಿಟ್ಟು ಈ ರೀತಿ ತೊಗೊಂಡಿದ್ದೀನಿ. ನನಗೆ ಈ ದೀಪಿಕಂಗೆ ತೊಗೊಂಡ್ಮೇಲೆ ಅನಿಸ್ತು, ಈ ದೀಪಿಕಾ ಏನು ಮೈಸೂರು ಬಂದಿರಲಿಲ್ಲ, ನನ್ನ ಚಾಯ್ಸೇ ಅವಳು ಇಷ್ಟಪಡ್ತಾಳೆ. ಹಾಗಾಗಿ ನನ್ನ ಚಾಯ್ಸಲ್ಲೇ ತೊಗೊಂಡು ಬಂದೆ. ಆಮೇಲೆ ಒಂದು ಕಾಲ್ ಮಾಡಿ ಹೇಳಿದೆ ಈ ರೀತಿ ತೊಗೊಬತ್ತಾ ಇದ್ದೀನಿ ಅಂತ. ಸರಿ ಅಕ್ಕ ತೊಗೊಬಾ ಅಂತಂದು. ಆಮೇಲೆ ನಾನು ತೊಗೊಂಡು ಬಂದೆ. ಇದು ಮನ್ನಾರ್ಸ್ ಅಂಗಡಿ, ಅದೇ ಮೈಸೂರಲ್ಲಿ ಮನ್ನಾರ್ಸ್. ಆಲ್ಮೋಸ್ಟು ಮೈಸೂರಲ್ಲಿ ಇರೋರ್ಗಂತೂ ಮನ್ನಾರ್ಸ್ ಗೊತ್ತೇ ಗೊತ್ತು. ಆಮೇಲೆ ಮಂಡ್ಯ ಸೈಡು ಗೊತ್ತು ಮನ್ನಾರ್ಸ್ ಅಂಗಡಿ. ಅಲ್ಲೇ ತೊಗೊಂಡು ಬಂದಿದ್ದು. ಅಲ್ಲಿ ಸ್ಯಾರಿ ಕಲೆಕ್ಷನ್ನು ಅಂತಂದರೆ ಕಡಿಮೆ ರೇಟ್ ಅವೆಲ್ಲ ಚೆನ್ನಾಗಿದೆ. ಸ್ಯಾರಿ ಕಲೆಕ್ಷನ್ನೇ ಆಗಿರ್ಬೋದು, ಮತ್ತು ಟಾಪ್ಸು, ಡ್ರೆಸ್ಸು ಎಲ್ಲ ತುಂಬ ಚೆನ್ನಾಗಿದೆ. ಇದು ಮೇಲ್ಗಡೆ ಇದು ಬಂದು 200 ರುಪೀಸು, ಬಿಲ್ ಬಿದೋಗಿದೆ. 200 ರುಪೀಸ್ ಇದು. ಮತ್ತು ಇದು ಡಂಗ್ರಿ 370 ರುಪೀಸು. ಟೋಟಲಿ ಅದು ಇದು ಎರಡು ಸೇರಿ 570 ರೂಪಾಯಿ. ಎರಡರಿಂದ ಒಂದು ಡ್ರೆಸ್ಸು 570 ರೂಪಾಯಿ. ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ದೀಪಿಕಂಗೆ ಇದು ಡ್ರೆಸ್ಸೇ. ಇದು ಆಲಿಯಾ ಕಟ್ಟು. ಅವಳ ಹತ್ರ ಇರಲಿಲ್ಲ ಈ ರೀತಿ ಆಲಿಯಾ ಕಟ್ಟು, ಅದಕ್ಕೆ ಅಕ್ಕ ತಗೋಬಾ ಅಂತ ಅಂದಿದ್ದು. ನನ್ನ ಹತ್ರ ಇದೆ, ಅವಳ ಹತ್ರ ಇಲ್ಲ. ಹಂಗಾಗಿ ಅವಳಿಗೆ ಇದನ್ನೇ ತಗೊಂಡು ಬಂದೆ. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಒಂಥರ ಕಾಟನ್ ಅಲ್ಲ, ರೇಯನ್ ಅಲ್ಲ, ಒಂಥರ ಚಾಂದೇರಿ ಕ್ಲಾತೇನೆ, ಇನ್ನೂ ಕ್ವಾಲಿಟಿ ಆಗಿದೆ. ಪಾಲಿಸ್ಟರ್ ಥರ ಇದೆ, ಸ್ವಲ್ಪ ಶೈನಿಂಗ್ ಇದೆ. ಇದು ಒಂಥರ ಗ್ರೀನ್ ಮಿಕ್ಸ್ ಎಲ್ಲ, ಒಂಥರ ಗ್ರೀನ್ ಕಲರ್ ಇದು. ಮತ್ತು ಇದಕ್ಕೆ ಪ್ಯಾಂಟು ಬಂದಿದೆ, ಪ್ಯಾಂಟು ಮತ್ತು ವೇಲ್ ದುಪ್ಪಟ್ಟ, ಈ ರೀತಿ ದುಪ್ಪಟ್ಟ. ಈ ಡ್ರೆಸ್ ಪ್ರೈಸ್ ಬಂದು ಚೆನ್ನಾಗಿದೆ. ಮತ್ತು ಡ್ರೆಸ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. 820 ರೂಪಾಯಿದು. ಇದು ಮನ್ನಾರ್ಸಲ್ಲೇ ಫುಲ್ ಬಟ್ಟೆ ಎಲ್ಲ ನಾವು ಮನ್ನಾರ್ಸಲ್ಲಿ ತೊಗೊಂಡಿದ್ದು. ಇನ್ನು ಬೇರೆ ಅಂಗಡಿಗೆ ಹೋಗೇ ಇಲ್ಲ ನಾವು. ಅದು ಐಡಿಯಾನೂ ಇಲ್ಲ, ಬೇರೆ ಅಂಗಡಿಗೆಲ್ಲ ಹೋಗ್ಬಾರ್ದು, ಬೇಗ ಅವಿ ಬೇರೆ ಕರ್ಕೊಂಡು ಹೊಟ್ಟೋಗಿದ್ವಲ್ವ. ನೀನು ಅಲ್ಲಿ ಸುತ್ತಿಸಿದ್ರೆ ಅವಳು ಸುಸ್ತಾಗ್ತಾಳೆ, ಆಮೇಲೆ ನಮ್ಗೆ ಅವಳು ಎತ್ಕೊಂಡು ಸುತ್ತೋಷ್ಟ್ರಲ್ಲಿ ನಾವು ಸುಸ್ತಾಗ್ತೀವಿ ಅಂದ್ಬಿಟ್ಟು ತರಲಿಲ್ಲ. ಮತ್ತು ಇವೆರಡು ಡ್ರೆಸ್ ಅಲ್ಲದೆ ಇನ್ನೊಂದು ಡ್ರೆಸ್ ತೊಗೊಂಡು ಬಂದಿದ್ದೆ. ಅದು ತುಂಬ ಚೆನ್ನಾಗಿತ್ತು. ಅದೊಂಥರ ಡಿಫ್ರೆಂಟಾಗಿತ್ತು. ಅವಳು ಅಕ್ಕ ಕೊಟ್ಟು ಕಳಿಸ್ಬಿಡು, ನನಗೆ ಸ್ಟಿಚ್ ಮಾಡಿಸ್ಕೋಬೇಕು ಅಂತಂದು ನಿನ್ನೆ ಬಂದಿದ್ಲು. ಹಾಗೆ ಎತ್ಕೊಂಡು ಹೊಟ್ಟೋದ್ಲು. ಅವಳಿಗೆ ಇಷ್ಟ ಆಗೋಯ್ತು. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೋಬೇಕು ಕಣಕ್ಕ. ಇನ್ನು ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋದಿರುತ್ತಲ್ವ, ಸ್ವಲ್ಪ ಲೂಸ್ ಅಂದರೆ ಸ್ಟಾರ್ಟಿಂಗ್ ಸೈಜ್ ಇವೆಲ್ಲ ಎಮ್ ಸೈಜಿಂದ ಇರುತ್ತೆ. ಬಟ್ ಅವಳು ಸ್ವಲ್ಪ ಸಣ್ಣ ಇದ್ದಾಳೆ, ಎಸ್ ಸೈಜೇ ಸಾಕು. ಹಾಗಾಗಿ ಎಮ್ ಸೈಜ್ ತೊಗೊಂಡು ಬಂದುಬಿಟ್ಟಿದೆ. ಇನ್ನು ಬಾಡಿ ಫಿಟ್ಟಿಂಗ್ ಮಾಡಿಸ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಇದು ತೊಗೊಂಡು ಹೊಟ್ಟೋದ್ಲು. ಅದನ್ನು ಹಬ್ಬದ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕೋತಾಳೆ. ಅದನ್ನು ನೋಡೋರಿ. ಅದು ಇಷ್ಟು 600 ಚೇಂಜ್ ಅಷ್ಟೇ. ಅದು 620ನೋ 680ನೋ ಅನಿಸುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿದೆ ಅದು ಡ್ರೆಸ್ಸು. ಇವೆರಡಕ್ಕಿಂತ ನಂಗೆ ಅದು ತುಂಬ ಇಷ್ಟ ಆಯಿತು. ಅದು ನೋಡಿದ ತಕ್ಷಣ ಅದನ್ನೇ ತೊಗೊಂಡೆ. ಅವಳ ಹಬ್ಬದ ದಿನ ಹಾಕೋತಾಳಲ್ಲ, ಆಗ ನೋಡ್ಬೋದು ನೀವು. ಅದು ಬಿಟ್ಟರೆ ಇನ್ನು ಸ್ಯಾರಿ ತೊಗೊಂಡು ಬಂದೆ. ಇದು 4 ಸೀರೆ ತೊಗೊಂಡು ಬಂದಿದ್ದೀನಿ, ಒಂದೇ ಥರ ಪ್ಯಾಟ್ರನ್ನು. 4 ಸೀರೆ ಒಂದೇ ಥರ ತೊಗೊಂಡು ಬಂದಿರೋದು. ಇದು ಒಂದೇ ಥರ 3 ಪೀಸು ಸೇಮು. ಇದು ಒಂದೇ ಥರನೇ, ಬಟ್ ಇದು ಚೇಂಜ್ ಅಷ್ಟೇ, ಡಿಸೈನ್ ಚೇಂಜು. ಇದು ನಮ್ಮ ಅತ್ತೆಗೆ ಅಂತ ತೊಗೊಂಡು ಬಂದಿರೋದು. ಅದಂದರೆ ಯಜಮಾನ್ರ ಅಮ್ಮಂಗೆ. ಇದು ನಮ್ಮ ಅತ್ತೆಗೆ ಅಂದರೆ ಲಾಸ್ಟ್ ಟೈಮು ಒಂದು ತೊಗೊಂಡು ಬಂದು ಕೊಟ್ಟಿದ್ದೀನಿ. ಅದು ಯಾಕೋ ಸ್ವಲ್ಪ ಸಿಂಪಲ್ ಅಂತ ಅನಿಸ್ತು. ಮತ್ತು ಇನ್ನೊಂದು ಇರಲಿ, ಹೇಗಿದ್ರು ತೊಗೊಂಡು ಬರ್ತಾ ಇದ್ದೀವಲ್ಲ ನಮಗೂ ಅಂದ್ಬಿಟ್ಟು ಅವ್ರಿಗೊಂದು ಎತ್ಕೊಂಡು ಬಂದೆ. ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಈ ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇದು ಒಂದು ಸೀರೆ ಸೇಮ್, ಅದು ಇದು ಎಲ್ಲ ಒಂದೇ ಥರನೇ, ಬಟ್ ಡಿಸೈನು ಇದು ಚೇಂಜ್ ಅಷ್ಟೇ. ಈ ಕಲರ್ ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇದನ್ನು ಎತ್ಕೊಂಡು ಬಂದಿದ್ದೀನಿ. ಇದು ನನಗೆ
ಮತ್ತು ಇದು ನಮ್ಮ ಅಮ್ಮಂಗೆ ಸೇಮೇ, ಕಲರ್ಸ್ ಚೇಂಜ್ ಅಷ್ಟೇ. ಬಟ್ ಅದು ವಾಷಬಲ್, ಮತ್ತು ಇದು ನಾವೇನು ವೇರ್ ಮಾಡಿದ್ರು ವಾಶ್ ಮಾಡ್ಕೋಬೋದಲ್ವಾ. ಮತ್ತು ಕ್ವಾಲಿಟಿ ವೈಸು ನನಗೆ ಇಷ್ಟ ಆಯಿತು. ಈ 4 ಸೀರೆನೂ ಒಂದೇ ರೇಟೇ, 500 ಒಂಥರ ಏನೋ ಒಂಥರ ಡಿಸೆಂಟಾಗಿದೆ. ಮತ್ತು ಇದು ಅಮ್ಮಂಗೆ, ಮತ್ತು ಇದು ನಮ್ಮ ಚಿಕ್ಕಮ್ಮಂಗೆ, ದೀಪಿಕಾ ಅವ್ರ ಅಮ್ಮಂಗೆ. ಇದು ಅವ್ರು ಸ್ವಲ್ಪ ಕಲರು ಕಡಿಮೆ ಇದ್ದಾರೆ, ಹಾಗಾಗಿ ಅವ್ರಿಗೆ ಅಂದರೆ ಏನು ಗೊತ್ತಾ, ಸ್ವಲ್ಪ ಕಲರ್ ಜಾಸ್ತಿ ಇರೋರಿಗೆ ಯಾವುದಾದ್ರೂ ಚೆನ್ನಾಗಿ ಕಾಣುತ್ತೆ. ಬಟ್ ಕಲರ್ ಸ್ವಲ್ಪ ಕಡಿಮೆ ಇರೋರಿಗೆ ಒಂದು ಸ್ವಲ್ಪ ಲೈಟ್ ಕಲರ್ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಲೈಟ್ ಕಲರ್ ತೊಗೊಂಡು ಬಂದಿದ್ದೀನಿ ನಮ್ಮ ಚಿಕ್ಕಮ್ಮಂಗೆ. ಮತ್ತು ನಮ್ಮ ಅತ್ತೆಗೂ ಸ್ವಲ್ಪ ಆಜು ಬಾಜು, ನಮ್ಮ ಚಿಕ್ಕಮ್ಮಂದು ಮತ್ತು ನಮ್ಮ ಆಂಟಿದು, ನಮ್ಮ ಚಿಕ್ಕಮ್ಮಂದು ಮತ್ತು ನಮ್ಮ ಅತ್ತೆದು ಇಬ್ಬರದು ಆಜು ಬಾಜು ಒಂದೇ ಥರ ಕಲರ್, ಬಟ್ ಡಿಸೈನ್ ಚೇಂಜ್ ಅಷ್ಟೇ. ಮತ್ತು ನಮ್ಮ ಅಮ್ಮನೂ ಸ್ವಲ್ಪ ಕಲರ್ ಇದ್ದಾರೆ, ನಾನು ಸ್ವಲ್ಪ ಕಲರ್ ಇದ್ದೀನಿ ಅಂತ ಅಂದ್ಕೊಂಡು ಸ್ವಲ್ಪ ಈ ರೀತಿ ಕಲರ್ ತೊಗೊಂಡು ಬಂದಿದ್ದೀನಿ. 500 ರೂಪಾಯಿ, ಬಟ್ ಕೊಡ್ಬೋದು, ನನಗೆ 500 ರೂಪಾಯಿ ಆರಾಮಾಗಿ ಕೊಡ್ಬೋದು ಅನಿಸ್ತು ಈ ಸೀರೆಗೆಲ್ಲ. ಮತ್ತು ಇನ್ನೊಂದು ಸೀರೆ, ಅದೇ ಈ ಸೀರೆಗೆಲ್ಲ ನಮ್ಮ ಅಣ್ಣನ ದುಡ್ಡೇನೆ, ನಂದೇನಲ್ಲ. ನಮ್ಮ ಅತ್ತೆಗೆ ಮಾತ್ರ ನನ್ನ ದುಡ್ಡು, ಅಂದರೆ ನಮ್ಮ ಯಜಮಾನ್ರವ್ರ ಅಮ್ಮಂಗೆ ಮಾತ್ರ ನನ್ನ ದುಡ್ಡು. ಅದು ಬಿಟ್ಟರೆ ಇನ್ನು ಚಿಕ್ಕಮ್ಮಂಗೆ, ನಮ್ಮ ಅಮ್ಮಂಗೆ ಅದೆಲ್ಲ ನಮ್ಮ ಅಣ್ಣನ ದುಡ್ಡೇ. ನನಗೆ ನಮ್ಮ ಅತ್ತೆಗೆ ನನ್ನ ದುಡ್ಡು, ದೀಪಿಕಂಗೂ ನಮ್ಮ ಅಣ್ಣನ ದುಡ್ಡೇನೆ. ಹಬ್ಬಕ್ಕೆ ಅಂತ ಕೊಟ್ಟಿರ್ತಾನಲ್ಲ ದುಡ್ಡು, ಅದೇ ದುಡ್ಡಲ್ಲೇ ಯೂಸ್ ಮಾಡ್ಕೊಂಡು ತೊಗೊಂಡು ಬಂದಿರೋದು. ಮತ್ತು ಇದೊಂದು ಸೀರೆ ಅಮ್ಮಂಗೆ ಅಂತ ತೊಗೊಂಡು ಬಂದಿದ್ದು, ನಮ್ಮ ಅಮ್ಮಂಗೆ. ಒಂಥರ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ನಮ್ಮ ಅಮ್ಮಗೆ ಸಾಫ್ಟಾಗಿರಬೇಕು, ಉಟ್ಕೊಳ್ಳೋದಕ್ಕೆ ಸಾಫ್ಟಾಗಿರಬೇಕು ಅಂತ, ಮೆತ್ತಗಿರಲಿ ಮಗ ಅಂತ ಕೇಳ್ತಿದೆ. ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ. ನನ್ನ ಸೆಲೆಕ್ಷನ್ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಇದು. ಮತ್ತು ಈ ಕಲರ್ ಇಲ್ಲ ಜಾಸ್ತಿ, ನಮ್ಮ ಅಮ್ಮನ ಹತ್ರ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಡಾರ್ಕ್ ಕಲರೇ ತೊಗೊಂಡು ಬಂದಿದ್ದೀನಿ. ಇದ್ರ ರೇಟ್ ಬಂದು 800 ರೂಪೀಸ್. ಇದು ಕ್ವಾಲಿಟಿ ಮೇಲೆ ಹೋಗುತ್ತೆ ಅಮೌಂಟ್ ಎಲ್ಲ, ಅಷ್ಟೇ ಕ್ವಾಲಿಟಿ ಮೇಲೆ ಅಮೌಂಟ್ ಹೋಗುತ್ತೆ. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವಾಷಬಲ್ಲು. ಮತ್ತು ಈ ರೀತಿ ಬ್ಲೌಸು ಈ ರೀತಿ ಬಂದಿದೆ, ಸೀರೆ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ ಈ ಸೀರೆನೂ ಅಷ್ಟೇ. ಮತ್ತು ಹಾಗೆ ನನ್ನ ಸೀರೆನೂ ಸುಮ್ಮನೆ ಹಾಗೆ ಮೈ ಮೇಲೆ ಹಾಕಿ ತೋರಿಸ್ತೀನಿ, ನಾನೇನು ದೇವ್ರಿಗೆ ಇಡೋದಿಲ್ಲ. ಇದು ಯಾವಾಗಾದರೂ ಹೊಲಿಸ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡಿರೋದು. ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಇಲ್ಲ, ಸುಮ್ಮನೆ ಸಿಂಪಲ್ ಒಂದೇನು ಪೂಜೆಗಿದ್ರು ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಮತ್ತು ನಮ್ಮ ಅಮ್ಮಂದು ಇಷ್ಟ ಆಯಿತು ನನಗೆ. ಮತ್ತು ಏನು ಬ್ಲೌಸ್ ಹೊಲಿಸಿಲ್ಲ ಅಂದರೂ ಯಾವುದಾದ್ರೂ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಲರ್ ಚೆನ್ನಾಗಿದೆ ಅಲ್ವಾ. ಮತ್ತು ನಾನು ಅಲ್ಲಿ ಮೀನಾ ಬಜಾರ್ಗೆ ಹೋಗಿದ್ನಲ್ಲ, ಅಲ್ಲೊಂದಷ್ಟು ಪೀಸ್ಗಳು ತೊಗೊಂಡು ಬಂದಿದ್ದೆ. ಬಟ್ ಅದನ್ನು ನಾನು ಆ ವಿಡಿಯೋ ಜೊತೆ ಅಟ್ಯಾಚೇ ಮಾಡಿರಲಿಲ್ಲ, ಅಂದರೆ ಆ ವಿಡಿಯೋ ಜೊತೆ ತೋರಿಸಿರಲಿಲ್ಲ. ನಾನು ಇದು ತಂದಿರೋದನ್ನೇ ಮರೆತುಬಿಟ್ಟಿದ್ದೆ. ಅಂದರೆ ಪೀಸ್ಗಳೆಲ್ಲ ಬೇರೆ ಎತ್ತಿಟ್ಟಿದ್ನಲ್ಲ, ಆದರೆ ನಾನು ತೊಗೊಂಡು ಬಂದು 2-3 ಡೇಸ್ ಆದಮೇಲೆ ವಿಡಿಯೋ ಮಾಡಿರೋದು. ಇದನ್ನು ಸಪ್ರೇಟ್ ಎತ್ತಿಟ್ಟಿದ್ದೆ, ಹಾಗಾಗಿ ಅದ್ರ ಜೊತೆ ಸೇರ್ಸೋಕ್ಕಾಗಿರಲಿಲ್ಲ. ಇವಾಗ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ. ಎಡಿಟ್ ಮಾಡಬೇಕಾದ್ರೆ ಸಡನ್ನಾಗಿ ನೆನಪಾಯಿತು, ನಾನು ಮೀನಾ ಬಜಾರ್ಲಿಂದ ತಂದಿದ್ದೆ ಪೀಸಸ್ಗಳನ್ನೆಲ್ಲ ತೋರಿಸೇ ಇಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ಅದೇ ವಿಡಿಯೋ ಜೊತೆನೇ ಅಟ್ಯಾಚ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಜಾಸ್ತಿ ಪೀಸ್ ಏನು ತಂದಿರಲಿಲ್ಲ, ಯಾವ್ದು ಬೇಕು ಅದನ್ನು ತೊಗೊಂಡು ಬಂದಿದ್ದೀನಿ. ಮತ್ತು ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿದ್ನಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಪೀಸು ಆರ್ಗೆಂಜಾ ಕ್ಲಾತು, ಅದಕ್ಕೆ ಒಂದು ಶೈನಿಂಗ್ ಲೈನಿಂಗ್ ಬೇಕಿತ್ತು, ಅದನ್ನು ತೊಗೊಂಡು ಬಂದಿದ್ದೆ. ಅದು ಒಂದು 6 ಮೀಟ್ರ್ ಏನೋ ತೊಗೊಂಡು ಬಂದಿದ್ದೆ, 70 ರೂಪಾಯಿ ಮೀಟ್ರು. ಅದನ್ನು ಏನಾಯಿತು ಅಂದರೆ ಅವ್ರಿಗೆ ಸ್ಟಿಚ್ ಮಾಡೋದಕ್ಕೆ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ, ಹಾಗಾಗಿ ಅದನ್ನು ತೋರಿಸ್ತಾ ಇಲ್ಲ. ಇನ್ನು ಮಿಕ್ಕಿರೋ ಬೇರೆ ಪೀಸಸ್ನೆಲ್ಲ ತೋರಿಸ್ತಾ ಇದ್ದೀನಿ. ಇದು ಅದೇ ಚಾರ್ವಿಗೆ ಮತ್ತು ಅವಿಗೆ ನನ್ನ ಸೀರೆ ಮ್ಯಾಚಿಂಗು. ನಾನು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಇಡೋದಕ್ಕೆ ಸೀರೆ ತೊಗೊಂಡಿದ್ದೀನಲ್ಲ, ಆ ಸೀರೆ ಕಾಂಬಿನೇಷನಾಗಿ ಸೇಮ್ ಮ್ಯಾಚಿಂಗು ತೊಗೊಂಡು ಹೊಲ್ಸೋಣ, ಸ್ಟಿಚ್ ಮಾಡಿಸೋಣ, ಮ್ಯಾಚಿಂಗ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಆಲ್ಮೋಸ್ಟ್ ಸುಮಾರು ಡ್ರೆಸ್ಸೆಲ್ಲ ಮ್ಯಾಚಿಂಗೇ ಹಾಕೋತಿದ್ದು. ಅವಾಗ ಚಾರ್ವಿ ನಾನಿಬ್ರು. ಈಗ ಸ್ವಲ್ಪ ಇತ್ತೀಚೆಗೆ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಇವಾಗ ಒಂದು ಸಲ ಹಾಕ್ಕೊಳ್ಳೋಣ, ಮ್ಯಾಚಿಂಗ್ ಮಾಡಿ ಗೌರಿ ಹಬ್ಬಕ್ಕೆ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಫಸ್ಟು ಚಿಕ್ಕಪೇಟೆಯಲ್ಲೆಲ್ಲ ಹುಡುಕಿದೆ ಪೀಸ್ನ ಮ್ಯಾಚಿಂಗ್ಗೆ, ಬಟ್ ಸಿಕ್ಕಿರಲಿಲ್ಲ. ನನಗೆ ಇಲ್ಲಿ ಮೀನಾ ಬಜಾರಲ್ಲಿ ಸಿಕ್ತು. ಇದು 4 ಮೀಟ್ರ್ ತೊಗೊಂಡಿದ್ದೀನಿ, ಇಬ್ರಿಗೂ ಸ್ಕರ್ಟ್ ಲಂಗ ಹೊಲಿಸೋದಕ್ಕೆ. ಇದನ್ನು ಬಾರ್ಡರು ಈ ಥರ ಬಾರ್ಡರ್ ಬಂದು ತೊಗೋಬೇಕು ಅಂದ್ಬಿಟ್ಟೆ ನಾನು ಅಷ್ಟು ದಿನದಿಂದ ಹುಡುಕಿ ಕೊನೆಗೆ ನನಗೆ ಸಿಕ್ತು ಮೀನಾ ಬಜಾರಲ್ಲಿ. ಇದು 4 ಮೀಟ್ರ್ ತೊಗೊಂಡಿದ್ದೀನಿ, 250 ರೂಪಾಯಿ ಪರ್ ಮೀಟರ್. ಇದು 1/4 ಮೀಟರ್ ತೊಗೊಂಡಿದ್ದೀನಿ ಮೇಲ್ಗಡೆ ಬ್ಲೌಸ್ಗೆ, ಚಾರ್ವಿ ಅವಿಗಲ್ವ ಸಾಕಾಗುತ್ತೆ ಅಂದ್ಬಿಟ್ಟು. ಇದೂ ಅಷ್ಟೇ, ಮೀಟರ್ 250 ರೂಪಾಯಿ.
ಸೇಮ್ ಇದು ನಂದು ಬಾರ್ಡರ್ ಸೀರೆ ನಂದು ಇದೇ ಕಲರ್ ಇದೆ, ಬಾರ್ಡರ್ ಈ ಕಲರ್ ಇದೆ ಅಲ್ವಾ, ನನ್ನ ಬ್ಲೌಸ್ ಇದೇ ಕಲರ್ ಇದೆ. ಹಾಗಾಗಿ ಆ ಥರ ಮ್ಯಾಚಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬ ಆದಮೇಲೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಸ್ಟಿಚಿಗೆ ಕೊಡ್ತೀನಿ ಇದನ್ನು. ಇವಾಗೆಲ್ಲ ಟೈಲರು ಬ್ಯುಸಿ ಇದ್ದಾರೆ. ಇದು ಆಮೇಲೆ ಕೊಡೋಣ. ಮತ್ತು ಅದಕ್ಕೇ ಲೈನಿಂಗು ತಂದುಬಿಟ್ಟಿದ್ದೀನಿ ಅಲ್ಲೇ ನಾನು, ಮ್ಯಾಚಿಂಗ್ ಸಿಕ್ತು ಅಂದ್ಬಿಟ್ಟು. ಇದು ಬಂದು ಮೀಟ್ರು 50 ರೂಪಾಯಿ ಅಥವಾ 60 ರೂಪಾಯಿ ಅಂತ ಅನಿಸುತ್ತೆ. ಇದನ್ನು 4 ಮೀಟ್ರನ್ನೇ ತಗೊಂಡೆ. 50 ಅಥವಾ 60 ಮರ್ತೋಯ್ತು. ಇದು 4 ಮೀಟರ್ ತೊಗೊಂಡು ಬಂದಿದ್ದೀನಿ. ಅಷ್ಟೇ ಸಾಕು ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಬೇರೆ ಪೀಸ್ಗಳು ಅಂದರೆ ಏನು ಗೊತ್ತಾ, ನಾವು ಫುಲ್ ಟಾನಲ್ಲಿ ಲಾಸ್ಟ್ ಡೆಡ್ ಎಂಡಲ್ಲಿ ಮಿಕ್ಕಿರುತ್ತಲ್ಲ ಪೀಸು, ಆ ರೀತಿ ಪೀಸ್ಗಳು ಕಟ್ ಪೀಸ್ ಅಂಗಡಿಗಳಲ್ಲಿ ಮಾರ್ತಾರೆ. ಅಂದರೆ 1 ಮೀಟ್ರು, 1.25 ಮೀಟ್ರು, 2 ಮೀಟ್ರು, 3 ಮೀಟ್ರ್ ಅಷ್ಟು ಲಾಸ್ಟ್ ಪೀಸು ಡೆಡ್ ಎಂಡ್ ಆಗಿಬಿಟ್ಟಿರುತ್ತೆ ಈ ರೀತಿ ಪೀಸ್ಗಳು. ಅದನ್ನು ಒಂದು ಸ್ವಲ್ಪ ಕಡಿಮೆ ರೇಟು ಕೊಡ್ತಾರೆ. ಆ ರೀತಿ ಇದೆಯಾ ಅಂತ ಕೇಳಿದೆ ಅಲ್ಲೇ ನಾನು. ಮೀನಾ ಬಜಾರಲ್ಲಿ ನಾನು ಯಾವ ಅಂಗಡೀಲಿ ಪರ್ಚೇಸ್ ಮಾಡಿದೆ ಅಂತಂದರೆ ಜಮ್ ಬಜಾರ್ ಅಂತ ಅಂಗಡಿ ಇದೆ. ಆ ಜಮ್ ಬಜಾರಲ್ಲೇ ಪರ್ಚೇಸ್ ಮಾಡಿದ್ದು. ಬೇರೆ ಅಂಗಡಿಗೆ ಹೋದ್ವಿ, ಬಟ್ ಅಲ್ಲಿ ಕಲೆಕ್ಷನ್ ಕಡಿಮೆ ಇತ್ತು. ನನಗೆ ಬೇಕಾಗಿದ್ದ ಕಲರ್ ಸಿಕ್ಕಿರಲಿಲ್ಲ. ಹಾಗಾಗಿ ಜಮ್ ಬಜಾರಲ್ಲೇ ತೊಗೊಂಡೆ. ಬಟ್ ಕಾಸ್ಟ್ ವೈಸು ಜಾಸ್ತಿ ಅಂತ ಅನ್ನಿಸ್ತು. ಬಟ್ ಏನೂ ಮಾಡೋದಕ್ಕಾಗಿ ಆಗಲ್ಲ. ಏಕೆಂದರೆ ನಮಗೆ ಮ್ಯಾಚಿಂಗ್ ಬೇಕು ಅಂದರೆ ನಾವು ಎಷ್ಟು ದುಡ್ಡು ಕೊಟ್ಟು ತೊಗೊಳ್ಳೇಬೇಕಾಗುತ್ತೆ. ಮತ್ತು ಇದು ಯಾವ ರೀತಿ ಅಂತಂದರೆ ಅದೇ ಕಡಿಮೆ ರೇಟಲ್ಲಿ ಕೊಡ್ತಾರೆ ಅಂತ ಹೇಳಿದ್ನಲ್ಲ. ಇದು 1.25 ಮೀಟ್ರ್ ಇತ್ತು. ಅಂದರೆ ಇವಾಗ ಹೊಲ್ಸೋದಿಲ್ಲ ಇದನ್ನು ನಾನು. ನೆಕ್ಸ್ಟ್ ಯಾವುದಾದ್ರೂ ಹಬ್ಬಕ್ಕೆ ಟೈಮಲ್ಲಿ ಇಟ್ಕೊಂಡು ಸ್ಟಿಚ್ ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದುಬಿಟ್ಟಿದ್ದೀನಿ ಒಟ್ಟಿಗೆ. ಇನ್ಯಾವಾಗ ಪುನಃ ಹೋಗ್ತೀವೋ, ಇನ್ಯಾವಾಗ ತರ್ತೀವೋ ಅಂತ ಅಂದ್ಬಿಟ್ಟು. ಇದು 1.25 ಮೀಟ್ರ್ ಇತ್ತು. 1.25 ಮೀಟ್ರ್ ಲೆಕ್ಕದಲ್ಲಿ ಹಾಕ್ಕೊಟ್ಟಿದ್ದಾರೆ. ಪರ್ ಮೀಟರ್ ಇದು 150 ರುಪೀಸು. ಆರ್ಗೆಂಜಾ ಕ್ಲಾತೆ, ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. ಆರ್ಗೆಂಜಾದಲ್ಲೂ ಸುಮಾರು ವೆರೈಟೀಸ್ ಆಫ್ ಇದೆ. ನಾನು ಆರ್ಗೆಂಜಾ ಅಂತಂದರೆ ಎಲ್ಲ ಒಂದೇ ಥರ ಇರುತ್ತೆ ಅಂದ್ಕೊಬಿಟ್ಟಿದ್ದೆ. ಬಟ್ ಅಲ್ಲಿ ನೋಡ್ತಾ ಇದ್ದಾಗ ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ, ಅದ್ರ ಕ್ವಾಲಿಟಿ ಮೇಲೆ. 80 ರೂಪಾಯಿಂದನೂ ಸ್ಟಾರ್ಟ್ ಇತ್ತು ಅಲ್ಲಿ ಆರ್ಗೆಂಜಾ ಕ್ಲಾತು. 80, 100, 120, 150, 200 ಆ ಥರ ಜಾಸ್ತಿ ಹೋಗ್ತಾ ಇತ್ತು. ಇದು 150 ರೂಪಾಯಿ ಪರ್ ಮೀಟರು. ನನಗೆ 1.25 ಮೀಟ್ರ್ ಲೆಕ್ಕ ಹಾಕ್ಕೊಂಡಿದ್ದಾರೆ. 1.25 ಮೀಟ್ರ್ ಇತ್ತು ಅಲ್ಲಿ. ಇದನ್ನು ತೊಗೊಂಡೆ. ಇದು ಅವಿಗೆ ಹೊಲ್ಸೋದಕ್ಕಾಗುತ್ತೆ ಅಂದ್ಬಿಟ್ಟು. ಇದು ಅಷ್ಟೇ, ಇದು 80 ರೂಪಾಯಿ ಮೀಟ್ರು. ಸ್ವಲ್ಪ ಅದಕ್ಕಿಂತ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ ಅಷ್ಟೇ, ಇನ್ನು ಸ್ವಲ್ಪ ರಫ್ ಇದೆ. ಇದು ಫ್ರಾಕ್ ಹೊಲ್ಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದು 6 ಮೀಟ್ರು, 6.25 ಮೀಟ್ರ್ ಇತ್ತು. ಇದು 6 ಮೀಟ್ರ್ ಮೇಲೆ ಒಂದಿಷ್ಟು ಉದ್ದ ಇತ್ತು. ಅದನ್ನು ಲೆಕ್ಕ ಹಾಕ್ಕೊಂಡಿಲ್ಲ ಅವರು. 5.25 ಮೀಟ್ರಿಗೆ ಲೆಕ್ಕ ಹಾಕ್ಕೊಂಡು ಪರ್ ಮೀಟರ್ 80 ರೂಪಾಯಿ. 5.25 ಮೀಟರ್ಗೆ ಲೆಕ್ಕ ಹಾಕ್ಕೊಂಡು ಕೊಟ್ಟರು. ಅಂದರೆ 6 ಮೀಟ್ರ್ ಏನು ಚಾರ್ವಿಗೆ ಬೇಕಾಗಿಲ್ಲ. ನೋಡೋಣ, ಇದನ್ನು ಬೇಕಾದ್ರೆ ಇಬ್ರಿಗೂ ಹೊಲಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಾದರೂ ಆದರೆ ಈಗ ಸದ್ಯಕ್ಕೆ ಸ್ಟಿಚ್ ಮಾಡಿಸಲ್ಲ. ಇನ್ನು ನೆಕ್ಸ್ಟ್ ಹಬ್ಬಗಳು ಬರ್ತಾ ಇರುತ್ತಲ್ಲ, ಅವಾಗ ಸ್ಟಿಚ್ ಮಾಡಿಸ್ತೀನಿ. ಸದ್ಯಕ್ಕೆ ಸಾಕು ಇರೋದೇ ಬಟ್ಟೆ. ಈಗ ಇಟ್ಕೊಬಿಡ್ತೀನಿ ಪೀಸನ್ನ. ಯಾವಾಗಾದರೂ ಹಬ್ಬಗಳು ಬಂದಾಗ ಯೂಸ್ ಆಗುತ್ತೆ. ಹೊಲ್ಸಿ ಇಡೋದಕ್ಕಿಂತ ನಾವು ಬೇಕಾದಾಗ ಹೊಲಿಸ್ಬೋದು. ಆಗ ಮಕ್ಕಳು ಅಂದರೆ ಬೆಳೀತಾ ಇರ್ತಾರೆ. 6 ತಿಂಗಳಿಗೂ ಮಕ್ಕಳು ದೊಡ್ಡವ್ರು ಆಗ್ತಾ ಇರ್ತಾರೆ. ಸುಮ್ಮನೆ ಹೊಲ್ಸಿ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಪೀಸ್ ತೊಗೊಂಡು ಬಂದು ಇಟ್ಕೊಂಡ್ರೆ ಕಡಿಮೆಗೆ ಸಿಕ್ಕಿದಾಗ ಹಬ್ಬಗಳಲ್ಲೆಲ್ಲ ಬಟ್ಟೆ ಹೊಡ್ಕೋದು ತಪ್ಪುತ್ತೆ. ಹಾಗಾಗಿ ಆಮೇಲೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಈ ವಿಡಿಯೋ ಜೊತೆ ಆ ವಿಡಿಯೋ ಜೊತೆನೇ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಷ್ಟೇ, ಇನ್ನೇನು ಶಾಪಿಂಗ್ ಮಾಡಿಲ್ಲ ನಾವು ಮೈಸೂರಲ್ಲಿ. ಏನು ಬೇಕು ಅಷ್ಟೇ. ಆ ಪೂಜಾ 1-2 ಟಾಪ್ ಏನೋ ತೊಗೊಂಡ್ಲು ಅವಳಿಗೆ ಮತ್ತು ಅವಳ ತಂಗಿಗೆ ಅಷ್ಟೇ. ಇನ್ನು ಅವರವರು ಅದೇ ಆಂಟಿ ಅವರೊಂದು ಸೀರೆ ತೊಗೊಂಡ್ರು. ಇನ್ನು ಅವ್ರಿಗೂ ಡ್ರೆಸ್ ಪೀಸ್ಗಳು, ಬನಾರಸಲ್ಲಿ ಡ್ರೆಸ್ ಪೀಸ್ಗಳೆಲ್ಲ ಚೆನ್ನಾಗಿದ್ದು, ಅವರೆಲ್ಲ ಡ್ರೆಸ್ ಪೀಸು ತೊಗೊಂಡ್ರು. ಇನ್ನು ನಾನು ಇಷ್ಟೇ ತೊಗೊಂಡಿದ್ದೀನಿ, ಏನು ತೊಗೊಂಡಿಲ್ಲ. ಅದೇ ಮೇಯ್ನ್ ಹಬ್ಬಕ್ಕೆ ಏನು ಬೇಕು ಅದ್ರ ಪರ್ಪಸಲ್ಲೇ ಹೋಗಿದ್ದು. ಈ ಬಟ್ಟೆ ಪರ್ಪಸಲ್ಲಂತೂ ಹೋಗಿಲ್ಲ. ಪೂಜೆ ಐಟಮು, ಬಳೆ ಐಟಮ್ ಎಲ್ಲ ಸ್ವಲ್ಪ ಹೋಲ್ಸೇಲ್ ಕಡಿಮೆ ಸಿಗುತ್ತೆ ಅಲ್ಲಿ ಅಂತ ಅಂದ್ಬಿಟ್ಟು ಹೋಗಿದ್ದು. ಮಾರ್ಕೆಟಲ್ಲಂತೂ ಹೂವಿನ ರೇಟು ಇವಾಗ ಕಡಿಮೆನೇ ಇತ್ತು. ಜಸ್ಟ್ 60 ರೂಪಾಯಿ ಇತ್ತು ಸೇವಂತಿಗೆ ಹೂವು. ಇಲ್ಲ ಆಲ್ರೆಡಿ 100 ರೂಪಾಯಿ ಇದೆ ಮದ್ದೂರಲ್ಲಿ. ಇನ್ನು ಹಬ್ಬದಷ್ಟರಲ್ಲಿ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. 150 ಆಗುತ್ತೆ, 200 ಆಗುತ್ತೋ ಗೊತ್ತಿಲ್ಲ. ಬಟ್ ತೊಗೊಂಡು ಬಂದರೆ ಅಷ್ಟು ದಿನವರೆಗೂ ಇಟ್ಕೊಂಡು ಇರುತ್ತೋ ಇರೋಲ್ವೋ ಗೊತ್ತಿಲ್ಲ. ಹಾಗಾಗಿ ಏನು ತಂದಿಲ್ಲ. ಇನ್ನು ಇಷ್ಟೇ. ಇನ್ನು ನೆಕ್ಸ್ಟ್ ಶಾಪಿಂಗ್ ಏನಿದ್ರು ನನ್ನ ಶಾಪಿಂಗ್ ಕೆಲಸ ಎಲ್ಲ ಮುಗೀತು. ಇನ್ನೇನಿದ್ರು ನಮ್ಮ ಯಜಮಾನ್ರು ಶಾಪಿಂಗ್ ತೊಗೊಂಬರೋದಷ್ಟೇ. ಹಬ್ಬದ ಹಿಂದಿನ ದಿನ ಅವ್ರಿಗೆ ಸ್ವಲ್ಪ ಡ್ರೈ ಫ್ರೂಟ್ಸು, ಇನ್ನೇನು ಸಣ್ಣ ಪುಟ್ಟ ಅಂದರೆ ಹೂವು, ಹಣ್ಣು, ಆ ರೀತಿಯಲ್ಲೇ ಯಜಮಾನ್ರಿಗೆ ಹೇಳ್ಬಿಡ್ತೀನಿ. ಅವೆಲ್ಲ ನಾನು ಹೋಗೋದಿಲ್ಲ, ನಾನು ತರೋದಕ್ಕೂ ಹೋಗೋದಿಲ್ಲ. ಇನ್ನೇನಾದರೂ ಮಿಸ್ ಆಗಿದ್ರು ಕೂಡ ಅವ್ರಿಗೆ ಹೇಳ್ತೀನಿ, ಅವರೇ ತೊಗೊಂಡು ಬರ್ತಾರೆ. ಹಬ್ಬದ ಹಿಂದಿನ ದಿನ ಅವ್ರು ಫ್ರೀ ಇರ್ತಾರೆ, ಫ್ರೀ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಏಕೆಂದರೆ ಅದೇ ಮೇಂಟೈನ್ ಮಾಡಿ ನಾನು ಇನ್ನೂ ಪುನಃ ಎಲ್ಲ ಶಾಪಿಂಗ್ ಮಾಡೋದಕ್ಕೆ ಆಗೋದೇ ಇಲ್ಲ. ಮತ್ತು ಇನ್ನು ಚಿನ್ನದ್ದು ಅದೇ ಕರಿಮಡಿ ಸರ ಮಾಡಾಕಿದ್ದೀನಲ್ಲ, ಅದನ್ನು ಇಸ್ಕೊಂಡು ಬರಬೇಕು. ಹಬ್ಬ ನಾಳಿದ್ದು ನಾವು ಕೊಡ್ತೀನಿ ಬುಧವಾರ ಅಂತ ಹೇಳಿದ್ದಾರೆ. ನೋಡೋಣ, ಬುಧವಾರ ಕೊಡ್ತಾರೋ ಇಲ್ಲ ಗುರುವಾರ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಹಬ್ಬದ ದಿನ ಅಂತೂ ನನಗೆ ಬೇಕು ಅಂತ ಹೇಳಿದ್ದೀನಿ. ಇಷ್ಟೇ, ಈ ಶಾಪಿಂಗ್ ಲಾಗು ಮುಗೀತು. ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ.
ನೀವು ಅಷ್ಟೇ ಬೇಗ ಬೇಗ ಶಾಪಿಂಗ್ ಮುಗಿಸ್ಕೋಬೇಕು. ನಾವು ಎಷ್ಟೇ ಶಾಪಿಂಗ್ ಬೇಗ ಬೇಗ ಮುಗಿಸ್ಕೊಂಡ್ರು ಅದನ್ನು ತೊಗೊಂಡಿಲ್ಲ ಇದನ್ನು ತೊಗೊಂಡಿಲ್ಲ, ಅಯ್ಯೋ ಇದನ್ನು ತೊಗೋಬೇಕಿತ್ತು ಅದನ್ನು ತೊಗೋಬೇಕಿತ್ತು ಅಂತ ಮೈಂಡ್ ಓಡ್ತಾ ಇದೆ. ನನಗೆ ಇನ್ನೂ 2-3 ಐಟಮ್ ಬೇಕು, ನನ್ನ ತಲೆನಲ್ಲೂ ಇದೆ. ಅದು ಯಜಮಾನ್ರಿಗೆ ಹೇಳ್ಬಿಡ್ತೀನಿ, ಅದನ್ನೆಲ್ಲ ನಾನು ತೊಗೊಂಡು ಬರೋದಕ್ಕಾಗಲ್ಲ. ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದೆನ್ ನೆಕ್ಸ್ಟ್ ವ್ಲಾಗ್.